ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮನ್ನತಾನೆ ನಮ್ಮ ಕೂತ್ಕೋಟಿ ಒಳಗ ಮಾಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಗ್ರಾಮದ ನಾಡದೊರೆ ನಮ್ಮ ಅಂತೂರು ಬೆಂತೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತ ಮಾನ್ಯ ಶ್ರೀ ಪ್ರಕಾಶ್ ಗೌಡ್ ಪಾಟೀಲ್ ಸರ್ ಆಗಮಿಸಿದ್ದಾರೆ. ಅವರಿಗೆ ಬಸವರಾಜ್ ಮಜ್ಜಿಗುಡ್ಡ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ಕೇಳ್ಕೊತಿದ್ದೆ. ಚಪ್ಪಾಳೆ ಮೂಲಕ ನಾವೆಲ್ಲರೂ ಅಧ್ಯಕ್ಷರಿಗೆ ಸ್ವಾಗತವನ್ನ ಕೋರೋಣ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಮಹನೀಯರು ಸಹಕಾರವನ್ನ ನೀಡಿದ್ದಾರೆ. ಅದರಲ್ಲಿ ಮಾನ್ಯ ಶ್ರೀ ಸಂತೋಷ್ ಗೌಡ್ ಪಾಟೀಲ್ ಸರ್, ಸಂತೋಷ್ ಗೌಡ್ ಪಾಟೀಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬಸವರಾಜ್ ಸರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಬೇಕಾಗಿ ಸಂತೋಷ್ ಗೌಡರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಿರಿಯಂತ ಹನುಮಂತಪ್ಪ ಬಿ ಹದ್ಲಿ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ಹನುಮಂತಪ್ಪ ಹದ್ಲಿ. ವಸಂತ ರೆಡ್ಡಿ ಮಲ್ಲಿಗವಾಡ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆಮೇಲೆ ಅವರು ಬಂದು ಜಾಯ್ನ್ ಆಗ್ತಾರೆ. ಶೇಖರಪ್ಪ ಗಾಣಿಗರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದ ಸ್ವಾಗತ. ದೇವಪ್ಪ ಮಜ್ಜಿಗುಡ್ಡ ಹಿರಿಯರು ಅವ್ರಿಗೂ ಕೂಡ ದೇವಪ್ಪ ಮಜ್ಜಿಗುಡ್ಡ ಅವ್ರಿಗೂ ಕೂಡ ಮಾಲಾರ್ಪಣೆ ಮಾಡೋ ಮೂಲಕ ಅವ್ರನ್ನ ಸ್ವಾಗತಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಶಿಕ್ಷಕರಂತ ಶಿವಪ್ಪ ಹಾದಿಮನಿ ಸರ್, ಶಿವಪ್ಪ ಹಾದಿಮನಿ ಸರ್ ಶಿಕ್ಷಕರಿಗೆ ಅವ್ರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಶ್ರೀ ದೇವಪ್ಪ ಮಜ್ಜಿಗುಡ್ಡ ಅವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಹಾಗೆ ಪರಶುರಾಮ್ ಹಾದಿಮನಿ ಸರ್ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ಕನಕಪ್ಪ ಹಾದಿಮನಿ ಸರ್ ಅವ್ರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ಕನಕಪ್ಪ ಹಾದಿಮನಿ ಸರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಶಿವಪುತ್ರಪ್ಪ ಮಜ್ಜಿಗುಡ್ಡ ಹಿರಿಯರಿಗೆ ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಶಿವಪ್ರಕಾಶ್ ಮನಕವಾಡ್ ಆ ಹಿರಿಯರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ತಿರುಕಪ್ಪ ಮಜ್ಜಿಗುಡ್ಡ ಅವ್ರನ್ನು ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇದ್ದೀನಿ. ಶ್ರೀ ಭೀಮಪ್ಪ ಹಾದಿಮನಿ, ಶ್ರೀ ಭೀಮಪ್ಪ ಹಾದಿಮನಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಪರಸಪ್ಪ ಹುಣಸಿ ಮರದ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದ್ಯಾಮಣ್ಣ ಸಂದಿಮನಿಯವರು ಕೂಡ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಕೂರ್ತುಗೊಂಡಿಯ ಅನೇಕ ಹಿರಿಯರು ಈ ಒಂದು ನಾಟಕವನ್ನು ನೋಡ್ಲಿಕ್ಕೆ ಆಗಮಿಸಿದ್ದಾರೆ. ಆ ಎಲ್ಲ ಹಿರಿಯರಿಗೆ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ದೇವಪ್ಪ ಹಾದಿಮನಿ ಸರ್, ಶಂಕರಪ್ಪ ಹಾದಿಮನಿ ಸರ್, ಶರಣಪ್ಪ ಮೇಲಿನ ಮನಿ ಅವರು ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಿರಿಯರು ನಮ್ಮ ಬೂದೀಶ್ವರ ಯುವಕ ಮಂಡಳದ ಅಧ್ಯಕ್ಷರಂತ ಮಾನ್ಯ ಶ್ರೀ MB ತುಪ್ಪದ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇದ್ದೀನಿ. ನಮ್ಮ ಶಾಮಿಯಾನ್ ಸಪ್ಲೈಯರು ಇವಾಗ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಶ್ರೀ ಯಲ್ಲಪ್ಪ ಮಜ್ಜಿಗುಡ್ಡ ಅವರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇದ್ದೀನಿ. ಯಲ್ಲಪ್ಪ ಮಜ್ಜಿಗುಡ್ಡ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ರಂಗಪ್ಪ ಬೆಸರ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಅವ್ರನ್ನ ಸ್ವಾಗತಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಶಿವಪ್ಪ ಗಾಣಿಗರ್ ಹಿರಿಯರು ಅವರು ಕೂಡ ಆಗಮಿಸಿದ್ದಾರೆ. ಶಿವಪ್ಪ ಗಾಣಿಗರ್ ಹಿರಿಯರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಶ್ರೀಯುತ ಶಿವಪ್ಪ ಗಾಣಿಗರ್ ಪೀರ್ ಸಾಬ್ ನದಾಬ್ ಹಿರಿಯರಾದಂತ ಪೀರ್ ಸಾಬ್ ನದಾಬ್ ಅವ್ರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ರಾಮರೆಡ್ಡಿ ಅಣ್ಣಿಗೇರಿ ಹಿರಿಯರು ಅವ್ರಿಗೂ ಕೂಡ ಆ ಹಿರಿಯರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮ್ಮ ಈ ನಾಟಕವನ್ನ ನೋಡ್ಲಿಕ್ಕೆ ಶುಭವನ್ನು ಹಾರೈಸಲಿಕ್ಕೆ ಆ ಎಲ್ಲ ಹಿರಿಯರಿಗೆ ನಮ್ಮ ದುರ್ಗಾದೇವಿ ನಾಟ್ಯ ಸಂಘದ ಪರವಾಗಿ, ಬೂದೀಶ್ವರ ಶ್ರೀಮಠದ ಪರವಾಗಿ ಆ ಎಲ್ಲ ಹಿರಿಯರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮ್ಮ ನೀಲ್ಗುದ್ದದ ಹಿರಿಯ ಕಲಾವಿದರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಕಲೆಯ ಮೂಲಕ ಹೆಸರುವಾಸಿದಂತ ಹಾರ್ಮೋನಿಯಂ ಮಾಸ್ಟರ್ ನಾಗರಾಜ್ ಜಕ್ಕಮ್ಮನವರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಹಿರಿಯ ಕಲಾವಿದ ನಾಗರಾಜ್ ಜಕ್ಕಮ್ಮನವರ ಪರಮ ಪೂಜ್ಯರಿಂದ ಆಶೀರ್ವಾದ ಪಡೆದ ಶ್ರೀ ಶರಣಪ್ಪ ಮೇಲಿನ ಮನಿ ಅವರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮ್ಮ ನಾಡಿನ ಒಬ್ಬ ಹಿರಿಯ ಶ್ರೇಷ್ಠ ಜನಪದ ಕಲಾವಿದರು ನೀಲ್ಗುಂದದ ನಾಗರಾಜ್ ಜಕ್ಕಮ್ಮನವರ್ ಪರಂ ಪೂಜ್ಯರು ಆಶೀರ್ವದಿಸುವ ಮೂಲಕ ಅವ್ರನ್ನ ಗೌರವಿಸಬೇಕಾಗಿ ವಿನಂತಿ. ಚಪ್ಪಾಳೆ ಸಾಕಾಗಲ್ಲ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಕಲೆಯ ಮೂಲಕ ಹೆಸರುವಾಸಿದಂತ ನಾಗರಾಜ್ ಜಕ್ಕಮ್ಮನವರ್ ಇದು ಈ ನಾಟಕದಲ್ಲಿ ಹಾರ್ಮೋನಿಯಂ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆ ಹಿರಿಯ ಕಲಾವಿದರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಆಶೀರ್ವದಿಸಿದ್ದೀನಿ. ಅವರೊಂದಿಗೆ ಪ್ರಕಾಶ್ ಗೌಡ್ ಪಾಟೀಲ್ ಸರ್ ಹಾಗೆ ಉಳಿದಂತ ಸಂತೋಷ್ ಗೌಡ್ ಪಾಟೀಲ್ ಸರ್ ಎಲ್ಲ ಹಿರಿಯರು
ಬಹಳ ಅದ್ದೂರಿಯಾಗಿ ನಮ್ಮ ಅಂತೂರ್ ಬೆಂದೂರು ಗ್ರಾಮದಲ್ಲಿ ಲಘು ರಥೋತ್ಸವ 2ನೇ ದಿನದ ದುರ್ಗಾದೇವಿ ನಾಟ್ಯ ಸಂಘ ಹಮ್ಮಿಕೊಂಡಂತ ಜನಮೆಚ್ಚಿದ ಜಮೀನ್ದಾರ್ ಈ ಒಂದು ನಾಟಕವನ್ನ ರಿಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದ್ದಾರೆ. ಜ್ಯೋತಿ ಶಾಂತಿಯ ಸಂಕೇತ ನಮ್ಮ ಉದ್ಘಾಟಕರಂತ ಮಾನ್ಯ ಶ್ರೀ ಅಪ್ಪಣ್ಣ ಇನಾಮತಿ ಸರ್, ಪರಂ ಪೂಜ್ಯರು, ಹಾಗೆ ಪ್ರಕಾಶ್ ಗೌಡ್ ಪಾಟೀಲ್ ಸರ್, ಸಂತೋಷ್ ಗೌಡ್ ಪಾಟೀಲ್ ಸರ್, ಎಲ್ಲ ಅತಿಥಿ ಮಹೋದಯರು ಜ್ಯೋತಿ ಬೆಳೆಸುವ ಮೂಲಕ ಈ ಒಂದು ನಾಟಕಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ನೀವು ಚಪ್ಪಲಿ ಹೊಡ್ಕೊಂತಿದ್ರೆ ನಿದ್ದೆ ಹೋಗುತ್ತೆ. ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಪರಂ ಪೂಜ್ಯರ ಅಮೃತ ಹಸ್ತದಿಂದ ನಮ್ಮ ಅಂತೂರ್ ಬೆಂದೂರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಗೌಡ್ ಪಾಟೀಲ್, ಹಿರಿಯರಾದಂತ ಮಾನ್ಯ ಶ್ರೀ ಅಪ್ಪಣ್ಣ ಇನಾಮತಿ ಸರ್, ಸಂತೋಷ್ ಗೌಡ್ ಪಾಟೀಲ್ ಸರ್ ಹಾಗೂ ಉಳಿದ ಎಲ್ಲ ಅತಿಥಿ ಮೊದಲ ಸಮ್ಮುಖದ ಅಮೃತ ಹಸ್ತದಿಂದ ಜ್ಯೋತಿ ಬೆಳೆಸುವ ಮೂಲಕ ಜನ ಮೆಚ್ಚಿದ ಜಮೀನ್ದಾರ್ ನಾಟಕ ಉದ್ಘಾಟನೆಗೊಳ್ತಾ ಇದೆ. ಈ ದೇಶದ ಬೆನ್ನೆಲುಬು ರೈತ ಅಂತ ಮಣ್ಣಿನ ಮಕ್ಕಳ ಶೀರ್ಷಿಕೆನುಳ್ಳಂತ ಒಂದು ನಾಟಕ ಜನ ಮೆಚ್ಚಿದ ಜಮೀನ್ದಾರ್. ಈ ಒಂದು ನಾಟಕವನ್ನ ಪರಂ ಪೂಜ್ಯರ ಹಾಗೂ ಅತಿಥಿ ಮಹೋದಯರು ಜ್ಯೋತಿ ಬೆಳೆಸುವ ಮೂಲಕ ಉದ್ಘಾಟಿಸಿದ್ದಾರೆ. ಶ್ರೀ ಬೂದೀಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇವತ್ತಿನ ಗಡಿಬಿನ ಕಾಲದ ವಿಶೇಷ ನಾಟಕ ಪ್ರದರ್ಶನದ ವೇದಿಕೆಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯರಲ್ಲಿ ಪಡಮಟ್ಟು, ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಆತ್ಮೀಯರಾದಂಥ ಶ್ರೀ ಪ್ರಕಾಶ್ ಗೌಡ್ ಪಾಟೀಲ್ ಅವರೇ, ಸಂತೋಷ್ ಪಾಟೀಲ್ ಅವರೇ, ಹಾಗೂ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳೇ, ಅಂತೂರ್ ಬೆಂತೂರು ಗ್ರಾಮದ ಎಲ್ಲ ಕಲಾಭಿಮಾನಿಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಇವತ್ತಿನ ಈ ಕಾಲಘಟ್ಟದಲ್ಲಿ ನಾಟಕದ ಅಸ್ತಿತ್ವ ಕಡಿಮೆ ಆಗ್ತಾ ಇದೆ ಅಂತ ವೇಳೆಗಳಲ್ಲಿ ಇವತ್ತು ಅಂತೂರ್ ಬೆಂತೂರು ಗ್ರಾಮದಲ್ಲಿ ಇವತ್ತು ನಾಟಕವನ್ನು ನಿನ್ನೆ ದಿವಸ ಮತ್ತು ಇವತ್ತಿನ ದಿವಸ ಹಮ್ಮಿಕೊಂಡಾಗಿದ್ದು ಅತ್ಯಂತ ಕಲಾಭಿಮಾನಿಗಳಿಗೆ, ಕಲಾ ಪ್ರೇಮಿಗಳಿಗೆ ಅತ್ಯಂತ ಸಂತೋಷ ಮಾಡ್ತಕ್ಕಂಥ ವಿಷಯ. ಒಂದು ಸಮಾಜದಲ್ಲಿ ಅಂಕು ಡೊಂಕುಗಳನ್ನು ತಿರ್ತಕ್ಕಂಥ ಹಲವಾರು ಮಾಧ್ಯಮಗಳಲ್ಲಿ ಈ ನಾಟಕವು ಸಹ ಒಂದು ಅತ್ಯಂತ ಮುಖ್ಯ ಸಾಧನವಾಗಿದೆ. ನಮ್ಮ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಒಳ್ಳೆಯ ಪಾತ್ರಗಳಿರುತ್ತವೆ ಮತ್ತು ಒಂದು ಕೆಟ್ಟ ಪಾತ್ರಗಳು, ಸಮಾಜಘಾತಕ ಪಾತ್ರಗಳು ಇರ್ತವೆ. ಅವುಗೆಲ್ಲ ಅದು ಮುಂದೆ ಸಮಾಜಘಾತಕರಿಗೆ, ಶತ್ರುಗಳಿಗೆ ಏನಾಗುತ್ತಾ ಅಂತ ತಿಳ್ಕೊಂಡು ತಮ್ಮ ಕೊನೆಯಲ್ಲಿ ಎಲ್ಲ ನಮ್ಮ ಜೀವನದಲ್ಲಿ ಸಹ ಗೊತ್ತಾಗುತ್ತಾ, ನಾಟಕದಲ್ಲಿ ಸಹ ಗೊತ್ತಾಗತ್ತಾ, ಅಂಥವರ ಬಾಳು ಅತಿ ತೊಂದರೆಯೊಳಗಾಗತ್ತ. ಅಂಥ ಬಾಳನ್ನು ನಾವು ಬಾಳದೆ ಏನು ನಾಟಕದ ನಾಯಕನ ಪಾತ್ರ ಏನೋ ಒಂದು ಜನಸೇವೆಗಾಗಿ ಏನ ತನ್ನ ಪಾತ್ರವನ್ನು ಮಾಡಿರ್ತಾನ ಅಂತ ಒಂದು ಧನಾತ್ಮಕ ವಿಷಯಗಳನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ನಮ್ಮ ಸಮಾಜದ ಏಳಿಗೆಗೆ, ಅದು ನಮ್ಮ ಊರಿನ ಏಳಿಗೆ ಆಗಿರ್ಬೋದು, ನಮ್ಮ ಸಮಾಜ ಏಳಿಗೆ ಆಗಿರ್ಬೋದು, ಧಾರ್ಮಿಕ ಕೆಲಸಗಳಾಗಿರ್ಬೋದು, ಅವುಗಳಲ್ಲಿ ತೊಡಗಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕಂತ ಹೇಳ್ತಾ, ಒಬ್ಬ ಮನುಷ್ಯ ಎಷ್ಟು ಜೀವನ ಬದುಕಿರ್ತಾನೆ ಅನ್ನೋದಕ್ಕಿಂತ ಅವನ ಜೀವನ ಹೇಗಿರ್ತದೆ, ಅವನ ಜೀವನದಲ್ಲಿ ಎಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿರ್ತಾನ ಅನ್ನೋದು ಬಹಳ ಮುಖ್ಯ. ಅಂತ ಒಂದು ಸಂದೇಶವನ್ನ ಎಲ್ಲ ನಾಟಕಗಳು ಸಹ ಕೊಡ್ತಾ ಬಂದಿರ್ತೇವೆ. ಆದ್ರೆ ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂದ್ರೆ ಅವು ನೋಡ್ತೀವಿ ಮತ್ತೆ ನಮ್ಮ ಜೀವನಕ್ಕೆ ಹೊಂದ್ಕೊಂಡು ಬಿಡ್ತೀವಿ. ಅಂತ ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು, ಒಂದು ಕಾಲ ಇತ್ತು, ಒಂದು ಸಿನಿಮಾ ಬಂದರೆ ಎಲ್ಲ ಮನೆ ಮಂದಿ ನೋಡಿಕೊಂಡು ಬಂದು ಅದರಲ್ಲಿ ಒಂದು ಕಥೆಯನ್ನ ನಮ್ಮ ಜೀವನ ಅಳವಡಿಸಿಕೊಡ್ತಕ್ಕಂಥ ಒಂದು ಕಾಲ ಇತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಸಿನಿಮಾದಲ್ಲಿ ಅವ್ರು ಏನು ಮಾತಾಡ್ತಾರ, ಏನು ಹಾಡ್ತಾರ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅಂಥ ಸಿನಿಮಾಗಳು ಈಗ ಬಂದಿವೆ. ಅವನ್ನೆಲ್ಲ ತಾವು ಬದಿಗಿಟ್ಟು
ಈ ಗ್ರಾಮೀಣ ಕಲೆಯಾದ ನಾಟಕವನ್ನು ಪೋಷಿಸಬೇಕು. ನೀವೆಲ್ಲ ಪ್ರೇಕ್ಷಕರಿದ್ದಾಗ ಮಾತ್ರ ನಿಮ್ಮ ಹುರುಪಿಂದ ಮಾತ್ರ ಕಲಾವಿದರು ಬದುಕಲಿಕ್ಕೆ ಸಾಧ್ಯ. ಅಂತ ಒಂದು ಪ್ರೇಕ್ಷಕರು ತಾವೆಲ್ಲ ಬಂದಿದ್ದೀರಿ. ಅತ್ಯಂತ ಶಾಂತತೆಯಿಂದ ಈ ನಾಟಕವನ್ನು ಆನಂದಿಸಿ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕಂತ ಕೋರುತ್ತಾ, ನಮ್ಮನ್ನು ಇಲ್ಲಿ ಕರೆಸಿ ಒಂದು ಉದ್ಘಾಟನೆ ಮಾಡ್ತಕ್ಕಂಥ ಗೌರವನ ಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಅಂತರ್ಗಂತರದ ಗ್ರಾಮದ ಎಲ್ಲ ಯುವಕ ಮಿತ್ರರಿಗೆ ವಂದಿಸಿ ಈ ನಾಟಕ ಯಶಸ್ವಿಯಾಗಲಿ ಅಂತ ಹಾರೈಸಿ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಇದ್ದಾಗ ಎಂತ ಒಳ್ಳೆ ಸೇವೆ ಮಾಡ್ತಾನಂತ ಹೇಳಿ ಯಾಕೆ ನಾ ಹೇಳಿದ್ನಿ ಅಂದ್ರೆ, ನಮ್ಮ ಈ ಕಲಾವಿದರು ವ್ಯಕ್ತಿ ನಾಟಕ ಮಾಡ್ಲಿಕ್ಕೆ ಅಂತಾರಲ್ಲ, ವೃತ್ತಿಯಿಂದ ರೈತರಿದ್ರು ಕೂಡ ಪ್ರವೃತ್ತಿಯಿಂದ ಇವತ್ತೊಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಒಂದ್ಸಾರಿ ಚಪ್ಪಾಳೆ ಯಾರು ಹೊಡಿಬೇಕಂದ್ರೆ ನಮ್ಮ ಅಂತೂರು ಬೆಂತೂರಿನ ದುರ್ಗಾದೇವಿ ಕಲಾ ತಂಡಕ್ಕೆ ಒಂದು ಬಾರಿ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಿದ್ರೆ. ಬಹಳಷ್ಟು ಕಲೆ ಬಗ್ಗೆ ಮೆಚ್ಚುಗೆ ಮಾತನಾಡಿದಂತ ನಮ್ಮೆಲ್ಲರ ನೆಚ್ಚಿನ ನಮ್ಮ ಕೂತ್ಕೋಟಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಿರಿಯಂತ ಮನುಷ್ಯ ಅಪ್ಪಣೆ ನಮ್ಮ ಸರ್ ಅವರಿಗೆ ಧನ್ಯವಾದಗಳು. ನಮ್ಮ ಅಂತೂರು ಬೆಂತೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಯಾವಾಗಲಾದ್ರೂ ಅವರು ಸರ್, ನಮ್ಮ ಸಹೋದರ ನನ್ನ ಸ್ನೇಹಿತ ಕರಿಯಪ್ಪ ಕೊಡವಳ್ಳಿ ಕನ್ನಡ ಉಪನ್ಯಾಸಕರು ಬಂದಿದ್ದಾರೆ. ಅವರೊಂದೆರಡು ಮಾತಾಡಲಿಕ್ಕೆ ಕಲೆ ಬಗ್ಗೆ ಅಪಾರವಾದಂತ ಜ್ಞಾನವುಳ್ಳವರು. ಹೀಗಾಗಿ ಆ ಉಪನ್ಯಾಸಕರನ್ನ ವೇದಿಕೆಗೆ ಆಹ್ವಾನಿಸಿದ್ದೀನಿ. ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಬಡವನೆಯ. ಎನ್ನ ಕಾಲೆ ಕಂಬಗಳು ದೇಹವೇ ದೇಗುಲ, ಶಿರವೇ ಹೊಣ್ಣ ಕಳಸ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವ ಎನ್ನುವಂತೆ 12ನೇ ಶತಮಾನದಲ್ಲಿ ಸಮಾನತೆ ಎಚ್ಚರಿಕೆ ಗಂಟೆಯನ್ನು ಬಾರಿಸಿರ್ತಕ್ಕಂತಹ ಬಸವಾದಿ ಪ್ರಮುಖರನ್ನ ಈ ಸುಂದರವಾಗಿರ್ತಕ್ಕಂತಹ ರಂಗಸಜ್ಜಿಕೆಗೆ ಆಹ್ವಾನಿಸಿಕೊಳ್ತಾ, ಆತ್ಮೀಯರೇ, ಗದಗ ತಾಲೂಕು ಅಂತೂರು ಬೆಂತೂರು ಗ್ರಾಮದಲ್ಲಿ 2 ದಿನಗಳ ಕಾಲ ನಿರಂತರವಾಗಿ ತಾವೆಲ್ಲ ಬುಧೀಶ್ವರನ ಪಾವನ ಸನ್ನಿಧಿಯಲ್ಲಿ ಇದ್ದುಕೊಂಡು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸಿದ್ದೀರಿ. ಇವತ್ತು ಜನಮೆಚ್ಚಿದ ಜಮೀನ್ದಾರ ಅರ್ಥಾತ್ ರೈತನ ಮಕ್ಕಳು ಅಂತಕ್ಕಂತಹ DR ನಾಗರಾಜ್ ಅವರು ಬರೆದಿರುವ ಬಹಳ ಸುಂದರವಾಗಿರ್ತಕ್ಕಂತಹ ರೈತ ಕೇಂದ್ರಿತ ಕಲಾಕುಸುಮ ನಾಟಕವನ್ನು ನಿಮ್ಮೂರಿನ ಎಲ್ಲ ರೈತ ಯುವಕರು ಕೂಡಿಕೊಂಡು ನಡೆಸಿರ್ತಕ್ಕಂಥದ್ದು. ಅಂತ ಒಂದು ನಾಟಕದ ಕಲೆಯನ್ನು ಅಂತೂರು ಬೆಂತೂರು ಗ್ರಾಮ ಇವತ್ತು ಉಳಿಸಿಕೊಂಡು ಬಂದಿರತಕ್ಕಂಥದ್ದು ನಾವು ಗಮನಿಸಿದರೆ ಈ 2025 ವರ್ಷ ನಾಟಕಗಳ ಮಹಾಪೂರ್ವವೇ ಎನ್ನುವಂತೆ ನಮಗನಿಸುತ್ತದೆ. ಕಾರಣ ಏನು ಅಂತಂದರೆ, ನಿನ್ನೆ ತೇರಿನ ದಿನ ಇದೇ ಸಜ್ಜಿಕೆ ಮೇಲೆ ಒಂದು ನಾಟಕ ಇದ್ದಿರ್ತಕ್ಕಂಥದ್ದು, ಮತ್ತು ಇವತ್ತೂ ಕೂಡ ಒಂದು ನಾಟಕ ಇದ್ದಿರ್ತಕ್ಕಂಥದ್ದು. ಇದೇ ನಿಮ್ಮ ನೆರೆಯ ಗ್ರಾಮ ಆಗಿರ್ತಕ್ಕಂಥ ಕುರ್ತಕೋಟೆಯಲ್ಲೂ ಕೂಡ ಈ 2-3 ತಿಂಗಳಲ್ಲಿ 2 ನಾಟಕಗಳು ಜರುಗಿರ್ತಕ್ಕಂಥದ್ದು. ಮತ್ತು ಮುಂದೆ 18ನೇ ತಾರೀಕಿಗೆ ಅದೇ ಕುರ್ತಕೋಟೆಯಲ್ಲಿ ಇನ್ನೊಂದು ನಾಟಕ ಕೂಡ ಇದ್ದಿರ್ತಕ್ಕಂಥದ್ದು. ಹೀಗಾಗಿ ಈ ಜನಪದ ಕಲೆ ಇದು ನಮ್ಮ ಹಳ್ಳಿಯ ಸೊಗಡು. ಈ ಕಲೆ ಹಳ್ಳಿಯಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗ್ತದ. ಇವತ್ತು ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಕೂಡ ಅನೇಕ ರೀತಿಯ ಸಿನಿಮಾಗಳು ನಮ್ಮ ಅಂಗೈಯಲ್ಲಿ ಅಂತರ್ಜಾಲದ ಹಿನ್ನೆಲೆ ಒಳಗೆ ಏನೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ. ಅದೆಲ್ಲವನ್ನು ಬದಿಗೊತ್ತಿ ಇವತ್ತು ಅಂತೂರು ಬೆಂತೂರಿನ ಗ್ರಾಮದವರು ನಾಟಕದ ಕಲೆಯನ್ನು ಉಳಿಸಬೇಕು, ಗ್ರಾಮೀಣ ಕ್ರೀಡೆಯನ್ನು ಉಳಿಸಬೇಕು ಅನ್ನುವಂತಹ ಹಿನ್ನೆಲೆ ಒಳಗೆ ಅದ್ಭುತವಾಗಿರ್ತಕ್ಕಂತಹ ನಾಟಕವನ್ನು ಇವತ್ತು ಈ ರಂಗಸಜ್ಜಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಜಯವಾಗಲಿ, ಈ ನಾಟಕ ಯಶಸ್ಸನ್ನು ಹಾರೈಸಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಶ್ರೀ ದುರ್ಗಾದೇವಿ ನಾಟ್ಯ ಸಂಘದ ಎಲ್ಲ ಯುವಕರಿಗೂ ಮತ್ತು ಅಂತೂರು ಬೆಂತೂರು ಗ್ರಾಮದ ಗುರಿಹಿರಿಯರಿಗೆ ವಂದಿಸುತ್ತಾ, ಮಿತ್ರರಾಗಿರ್ತಕ್ಕಂತಹ ಬಾಹುಬಲಿ ಜೈನರವರಿಗೂ ಕೂಡ ವಂದಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ. ಕಲೆ ಬಗ್ಗೆ ಬಹಳಷ್ಟು ಮೆಚ್ಚುಗೆ ಮಾಡಿದಂತ ನಮ್ಮ ಕನ್ನಡ ಉಪನ್ಯಾಸಕರು ಕರಿಯಪ್ಪ ಕೊಡವಳ್ಳಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಶ್ರೀಮಠದ ಪರಮ ಪೂಜ್ಯರು ವಹಿಸಿಕೊಂಡಿದ್ದಾರೆ. ನಮ್ಮ ದುರ್ಗಾದೇವಿ ನಾಟ್ಯ ಸಂಘದ ಎಲ್ಲ ಕಲಾವಿದರು ಅವರಿಗೆ ಪೂಜ್ಯರನ್ನು ಗೌರವಿಸಬೇಕಾಗಿ ಆರಂಭದಲ್ಲಿ ಕೇಳ್ಕೊತಾ ಇದ್ದೀನಿ. ಕೂಡ ಗೌರವಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಹಿರಿಯರಂತ ಅಪ್ಪಣ್ಣ ಮತ್ತೆ ಸರ್, ಹಾಗೆ ನಮ್ಮ ಅಂತೂರು ಬೆಂತೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಂತ ಪ್ರಕಾಶ್ ಗೌಡ್ ಪಾಟೀಲ್ ಸರ್ ಅವರನ್ನು ಗೌರವಿಸಬೇಕಾಗಿ ವಿನಂತಿ. ಶ್ರೀ ಪ್ರಕಾಶ್ ಗೌಡ್ ಪಾಟೀಲ್ ಸರ್ ಅವರನ್ನು ಗೌರವಿಸಬೇಕಾಗಿ ವಿನಂತಿ.
ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯದಿಂದ ಸೆಡಸಲ್ ಬ್ರಹ್ಮ ಜಗದ್ಗುರು ಡಾಕ್ಟರ್ ರಾಚೇಶ್ವರ ಜಗದ್ಗುರು ಪೂಜ್ಯರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಆಶೀರ್ವಾದ ನೀಡಬೇಕಾಗಿ ಕೇಳ್ಕೊತಾ ಇದ್ದಾರೆ. ಈ ಕಾರ್ಯಕ್ರಮದ ನಿರೂಪಣೆ ಮಾಡಿದಂಥ ಬಾಹುಬಲಿ ಜೈನರವರಿಗೆ ನಮ್ಮ ಸಂಘದ ವತಿಯಿಂದ, ಊರಿನ ವತಿಯಿಂದ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಆದ್ದರಿಂದ ಉಭಯ ಗ್ರಾಮದ ಅಧ್ಯಕ್ಷರು, ನಮ್ಮ ಅಪ್ಪಣ ಕುರ್ತಕೋಟೆ ಗ್ರಾಮದ ಅಧ್ಯಕ್ಷರಾದಂತಹ ನಮ್ಮ ಅಪ್ಪಣ ಇನಾಮತಿಯವರು ಹಾಗೂ ನಮ್ಮ ಗ್ರಾಮದ ಅಧ್ಯಕ್ಷರಾದಂತಹ ಪ್ರಕಾಶ್ ಗೌಡ್ ಪಾಟೀಲ್ ಅವರು, ಬಹುಶಃ ಜನಮೆಚ್ಚಿದ ಜಮೀನ್ದಾರ ಅನ್ನುವಂಥದ್ದು ಅದಕ್ಕೆ ಅನುಕೂಲವಾಗುವ ಹಾಗೆ ಉಭಯ ಗ್ರಾಮದ ಜಮೀನ್ದಾರನ ಕರೆಸಿ ಉದ್ಘಾಟನೆ ಮಾಡಿಸಿದ್ರಲ್ಲ, ನಿಜವಾಗ ಆ ನಾಟಕಕ್ಕೆ ಒಂದು ಸಾರ್ಥಕತೆ ಬಂತು ಅನ್ನುವಂಥದ್ದು. ಹಾಗಾಗಿ ಉಳ್ಳಂಥ ಎಲ್ಲ ಹಿರಿಯರಲ್ಲಿಯೂ ಮತ್ತು ತಮ್ಮೆಲ್ಲರಲ್ಲಿಯೂ ಕೂಡ ಶರಣು ಸಮರ್ಪಣೆಯನ್ನು ಮಾಡುತ್ತಾ, ಈಗ ಯಾಕಂದರೆ ಒಂದು ಪ್ರಭು ಸಂಹಿತ, ಮಿತ್ರ ಸಂಹಿತ ಮತ್ತು ಕಾಂತಾ ಸಂಹಿತ ಅಂತ ನಾವು ಮೂರು ಭಾಗ ಉಪದೇಶವನ್ನು ಮಾಡ್ತೀವಿ. ಬಹುಶಃ ನಮಗೆ ಪ್ರಭು ಸಂಹಿತ ನಾವು ನೇರವಾಗಿ ಹೇಳ್ತೀವಿ, ಯಾಕಂದ್ರೆ ನಾವು ನೇರವಾಗಿ ಬೈತೀವಿ, ಅದು ಪ್ರಭು ಸಂಹಿತ. ಯಾಕಂದ್ರೆ ನಾವು ಹೇಳ್ತೀವಿ ಸತ್ಯಂ ವದ ಧರ್ಮಂ ಚರ ನೃತಂ ವದ ಇತ್ಯಾದಿಗಳು ನಾವು ನೇರವಾಗಿ ಹೇಳೋದ್ರಿಂದ ಅದು ಬೇಗ ಹೋಗುವುದಿಲ್ಲ. ಮಿತ್ರ ಸಂಹಿತ ಅಂದರೆ ನೀವು ಪುರಾಣ ಪ್ರವಚನ ಕೇಳ್ತೀರಲ್ಲ, ಅವು ಮಿತ್ರ ಸಂಹಿತ ಆಗ್ತವೆ. ಆದರೆ ಕಾಂತಾ ಸಂಹಿತ ಅಂದ್ರೆ ಏನು ಅಂತಂದ್ರೆ ಹೇಳ್ತಿರಲ್ಲ, ಯಾರು ಕಾಂತ ಅಂತ ಹೇಳ್ರಿ, ಮತ್ತೆ ಹೆಂಡತಿ ಅಲ್ಲ, ಅರ್ಥ ಮಾಡ್ಕೋ. ಯಾಕಂದ್ರೆ ಪ್ರಿಯತಮೆ, ಎಲ್ಲ ಹೆಂಡತಿರು ಪ್ರಿಯತಮೆ ಆಗಿರ್ತಾವಂತಲ್ಲ, ಎಲ್ಲ ಪತಿಯಂತರು ಪ್ರಿಯತಮೆ ಆಗಿರ್ತಾವಂತಲ್ಲ, ಅವರು ಹೇಳಿದ ಮಾತು ತೆಗೆದುಹಾಕೋದಿಲ್ಲ ಅಂತ. ಹಾಗಾಗಿ ನಾಟಕ ಕಾವ್ಯ ಅನ್ನುವಂಥದ್ದು ಯಾವುದ್ರಲ್ಲಿ ಬರ್ತದೆ ಅಂದ್ರೆ ಕಾಂತಾ ಸಂಹಿತೆಯಲ್ಲಿ ಅಂತರ್ಭಾವ ಆಗತ್ತೆ. ಇಲ್ಲಿ ಉಪದೇಶ, ಇಲ್ಲಿಯೂ ಕೂಡ ಒಂದು ವಿಚಾರ ಇರ್ತದ, ಅದು ಸದಾ ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರ್ತದ ಅನ್ನುವಂಥದ್ದು, ಆಳವಾಗಿ ಬೇರುತ್ತದೆ. ಹಾಗಾಗಿ ನಾಟಕ ಅನ್ನುವಂಥದ್ದು ಇದೆಯಲ್ಲ, ಈ ಜಗತ್ತಿನಲ್ಲಿ ಎಲ್ಲರನ್ನ ಪರಿವರ್ತನೆ ಮಾಡುವಂತಹ ಸಾಮರ್ಥ್ಯದ ಬ್ರಹ್ಮಾನಂದ ಸಹೋದರ ಅಂತ ಭರತ ಹೇಳ್ತಾನೆ. ಹಾಗಾಗಿ ಅಂತಹ ಒಂದು ನಾಟಕವನ್ನ ಎಲ್ಲ ಕಡೆ ಹೇಳಿದ ಹಾಗೆ, ನಮ್ಮ ಇನಾಮತಿ ಸಹಕಾರರು ಹೇಳಿದ ಹಾಗೆ ಕೆಲವು ಕಡೆಗೆ ಅದು ನಶಿಸಿ ಹೋಗ್ತಾ ಇದೆ ಅನ್ನೋದು. ಆದ್ರೆ ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ಕುರ್ತಕೋಟೆ ಗ್ರಾಮದಲ್ಲಿ ಈಗ 3ನೇ ನಾಟಕ ಅಂತ 2 ದಿನಗಳು ಸತತವಾಗಿ ಒಂದೇ ಸ್ಟೇಜ್ನಲ್ಲಿ ಮತ್ತೆ ನಾಟಕವನ್ನ ಮಾಡ್ತಾರೆ ಅಂತರು ಬೆಂತರು. ಇನ್ನು ಗದಗ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಭಾವದಲ್ಲಿ ನಮ್ಮ ನಾಟಕ ಸಂಸ್ಕೃತಿನ ಉಳಿಸ್ತಾ ಇದ್ದಾರೆ. ಇನ್ನೂ ಉಳಿದ ಎನ್ನಕ್ಕೆ ಅದಕ್ಕೆ ಕಾರಣ ಯಾರು ಅಂದ್ರೆ ನಾವು ಪುಟ್ಟಯ್ಯಜ್ಜರು ಅಂತ ಹೇಳ್ಬೇಕು. ಅವ್ರು ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಸಂಸ್ಕೃತಿಗೆ ಮೂಲವಾಗಿ ನಮ್ಮ ಭಾರತೀಯ ಪರಂಪರೆಗೆ, ನಾಟ್ಯ ಮತ್ತು ಸಂಗೀತಕ್ಕೆ ಒಂದು ಹೆಸರುವಾಸಿಯಾದರು. ಭಾರತ ಕಂಡಂತಹ ಮೇರುಗಿರಿ ಯಾರಾದರೂ ಪುಟ್ಟಯ್ಯಜ್ಜನವರು ಬಹುಶಃ ಗದಗ ಜಿಲ್ಲಕ್ಕೆ ಅವರು ಮೇರು ಕಿರೀಟವಾಗಿದ್ದರು. ಆ ನಾಟಕ ಇವತ್ತು ಜೀವಂತವಾಗಿ ಉಳಿದಿದೆ ಅಂದ್ರೆ ಅವರು ಪುಟ್ಟಯ್ಯಜ್ಜನರ ಸ್ಥಾನ ಇದಾಗಿಂದ ಇವತ್ತು ಗದಗ ಜಿಲ್ಲೆಯಲ್ಲಿ ಇಷ್ಟರ ಮಟ್ಟಿಗೆ ಈ ನಾಟ್ಯ ಸಂಘ ಬೆಳೀತಾ ಇದೆ ಅನ್ನುವಂಥದ್ದು. ಹಾಗಾಗಿ ನಾವೇನು ಮಾತಾಡಿದ್ರೆ ಬಹುಶಃ ಅವ್ರು ಎದ್ದು ನಿಂತು ಬಿಡ್ತಾರೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಕಲಾವಿದರನ್ನ ಬೆಳೆಸಿರಿ. ಯಾಕಂದ್ರೆ ಕಲೆ ಉಳಿಬೇಕು, ನಮ್ಮ ಭಾರತೀಯ ಪರಂಪರೆ ಉಳಿಯಬೇಕು. ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ. ಮುಂದಿನ ಕಾರ್ಯಕ್ರಮಗಳು ಸಾಕಷ್ಟು ವರ್ಷವಿಡೀ ಕಾರ್ಯಕ್ರಮ ನಡೀತಾ ಇರ್ತವೆ. ನಮ್ಮ ಎಲ್ಲರೂ ಬೇರೆ ಬೇರೆ ಗ್ರಾಮದಿಂದ ಬಂದಂಥವರು ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಬುಧೀಶ್ವರ ಸದಾ ನಿಮ್ಮನ್ನ, ನಮ್ಮ ರೈತರು ಯಾವತ್ತು ಸಂತೋಷದಿಂದ ಮಳೆ ಬೆಳೆ ಸಮೃದ್ಧವಾಗಿ ಈ ನಾಟಕ ಮಾಡೋದರ ಮುಖಾಂತರ. ಯಾಕಂದ್ರೆ ನೀವು ಹೇಳ್ತೀರಿ ರಾಮ ಮತ್ತು ರಾವಣಗಿರುವಂತ ವ್ಯತ್ಯಾಸ ಒಂದೇ ಅಂತ. ಏನು ಅಂದ್ರೆ ರಾವಣ ಹೇಳ್ತಾನೆ ಅವನು ಸಾಕಷ್ಟು ತಪಸ್ವಿಯಾಗಿದ್ದ, ವಿದ್ಯೆ ಇತ್ತು, ಬುದ್ಧಿ ಇತ್ತು, ಸಂಪಾದನೆ ಇತ್ತು. ಆದ್ರೆ ಯಾಕೆ ಆತ ಸೋತ ಅಂತ ಕೇಳಿದ್ರೆ ರಾಮ ಪ್ರಶ್ನೆ ಅವಾಗ ನೋಡಪ್ಪ, ನಿನ್ನ ಜೊತೆಗೆ ನಿನ್ನ ಸಹೋದರ ಸದಾ ಇದ್ದ, ಆದ್ರೆ ನನ್ನನ್ನು ಬಿಟ್ಟು ನನ್ನ ಸಹೋದರ ಹೋದ, ಹಾಗಾಗಿ ನಾನು ಸೋತೆ, ನೀನು ಗೆದ್ದೆ ಅಂತ. ಹಾಗಾಗಿ ಸಂಘೆ ಶಕ್ತಿ ಕಲೌಯುಗೆ ಎಲ್ಲರೂ ಒಂದಾಗಿದ್ರೆ ಏನನ್ನಾದ್ರೂ ಗೆಲ್ಲಬಹುದು. ಆದರೆ ನಾವು ನಮ್ಮ ಜಗಳ ಆಡ್ಕೊಂಡು ಆಗೋದಿಲ್ಲ. ಇದು ನಾಟಕದ ಒಂದು ಈ ಮುಖಾಂತರ. ಯಾಕಂದ್ರೆ ಹಿಂದೆ ನಾವು ಕೇವಲ ನಾಟಕದ ಭಾವವನ್ನು ತಿಳಿಯಬೇಕು, ನಾವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅನ್ನೋದೇ ಎಲ್ಲ ಕಾವ್ಯಗಳ ಗುರಿಯಾಗಿರುತ್ತೆ. ಎಲ್ಲರೂ ಒಂದಾಗಿ
ಚೆಂದಾಗಿ ಬಾಳಿ ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಎರಡು ಮಾತನ್ನು ಗುರುಭೂಶ್ವರ ಪಾದಕ್ಕೆ ಅರ್ಪಣೆ ಮಾಡಿ ವಿರಾಮ ನೀಡುತ್ತೇವೆ. ಶಿವಂ ಭೂಯಾತ್. ನಾವೆಲ್ಲರೂ ಒಂದಾಗಿ ಮಾಡ್ಬೇಕಂತ ಪುಟ್ಟರಾಜ್ ಕವಿ ಗವಾಯಿಗಳನ್ನ ಸ್ಮರಿಸುತ್ತಾ ಕಲೆ ಬಗ್ಗೆ ಅಪಾರವಾದ ಮೆಚ್ಚುಗೆ ಮಾಡಿದಂತ ಪೂಜ್ಯರಿಗೆ ವಂದನೆಗಳನ್ನು ಸಲ್ಲಿಸಿದ್ವಿ. ನಾಟಕ ನೋಡಕ್ ರೆಡಿನಾ? ನೀವು ರೆಡಿ ಇಲ್ಲ ಅಂದ್ರೆ ಮತ್ತೆ ಹಿಂದೆ ಮಾತಾಡಕ್ ಹಚ್ತೀನಿ. ನಾಟಕ ನೋಡಕ್ ರೆಡಿನಾ? ಓಕೆ, ಅಲ್ಲೆಲ್ಲ ತುಗುಡ್ಸಾಕೊಂತೀವಿ. ಒಂದ್ಸಲ ಜೋರಾದ ಚಪ್ಪಾಳೆ ಹೊಡಿ ನೋಡೋಣ. ಓಕೆ, ಇದು ಚಪ್ಪಾಳೆ ಯಾರಿಗಂದ್ರ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಬರುವಂತ ಎಲ್ಲ ಗೌರವಾನ್ವಿತ ಕಲಾವಿದರಿಗೆ ಸರ್ ಅವರಿಗೆ ಪರಮ ಪೂಜ್ಯರು ಮಾಲಾರ್ಪಣೆ ಮಾಡೋ ಮೂಲಕ ಗೌರವಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಹಿತ ಪರಮ ಪೂಜ್ಯರಿಗೆ ನಮ್ಮ ಕೂತ್ಕೋಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಅಪ್ಪಣ್ಣ ಇನಮತಿ ಸರ್ ಅವರಿಗೆ, ನಮ್ಮ ಪಂಚಾಯತಿಯ ಅಧ್ಯಕ್ಷರು ಮಾನ್ಯ ಶ್ರೀ ಪ್ರಕಾಶ್ ಗೌಡ್ ಪಾಟೀಲ್ ಸರ್ ಅವರಿಗೆ, ಸಂತೋಷ್ ಗೌಡ್ ಪಾಟೀಲ್ ಅವರಿಗೆ, ಹಾಗೆ ಎಲ್ಲ ಅತಿಥಿ ಮಹೋದಯರಿಗೆ ವಂದನೆಗಳು ಸಲ್ಲಿಸ್ತಾ ಆಗಮಿಸಿದಂತ ಎಲ್ಲ ಹಿರಿಯ ಕಲಾವಿದರಿಗೆ ಸ್ವಾಗತ ಕೋರ್ತಾ ಇನ್ನು ಕೆಲ ನಿಮಿಷಗಳಲ್ಲಿ ಜನ ಮೆಚ್ಚಿದ ಜಮೀನ್ದಾರ್ ನಾಟಕ ಆರಂಭವಾಗ್ತಾ ಇದೆ. ಧನ್ಯವಾದಗಳು. Ladies and gentlemen, are you ready? ನಿಮಗೆ ವಂದನೆ. ರಾಮದೇವಿಯಾದ ಶ್ರೀ ಆದಿಶಕ್ತಿ ಬುದ್ಧ ಮಾತೆ ನಿಮಗೆ ವಂದನೆ. ನಿಮಗೆ ವಂದನೆ. ನಿಮಗೆ ವಂದನೆ. ನಿಮಗೆ ವಂದನೆ. ಸಂಗೀತ ಸಾಮ್ರಾಟ ಗುರುವೇ, ದೇವಗಿರಿಯ ನಂದಾದೀಪ ಶ್ರೀ ಗುರು ಪುಟ್ಟರಾಜ.
ಶ್ವೇತಪರವಿದ್ಯಪರಹಾರಾಯ ಸರ್ವತಂತ್ರ ಸ್ವರೂಪಿಣಿ ಸರಸ್ವತಿ ರತ್ನಕುಂಡಲ ದೀಪ್ತಿಮತೆ ನಮಃ ಗಂಧರ್ವ ವಿದ್ಯ ತತ್ವಧ್ಯಾಯ ನಮಃ ನಮೋ ನಮೋ ಪುಟ್ಟರಾಜೇಶ್ವರ ಓಂ ನಮೋ ನಮೋ ಗುರುಕುಮಾರೇಶ್ವರ ಓಂ ನಮೋ ನಮೋ ಪಂಚಾಕ್ಷರೇಶ್ವರ ಶರಣೋ ಪಂಚಾಕ್ಷರಿಗೆ ಶರಣೋ ಶರಣೋ ಪಂಚಾಕ್ಷರಿಗೆ ಮತ್ತೊಮ್ಮೆ ಧರಿಗೆ
ಜನ್ಮ ಜನ್ಮ ಗುರು ಬಂದರು ಗುರುಜಿಗರು ರಾಜರನ್ನವರು ರಾಜರನ್ನವರು
ನಮಸ್ಕಾರಗಳು. ಅಮ್ಮ, ಮಣ್ಣನ್ನೇ ಚಿನ್ನ ಅಂತ ನಂಬಿ ದುಡಿತಾ ಇರುವ ನನ್ನ ಗಂಡನಿಗೆ ಯಾವುದೇ ರೀತಿ ಕಷ್ಟಗಳು ಬಾರದ ಹಾಗೆ ಅವರನ್ನ ನೀನೇ ಕಾಪಾಡಬೇಕು ತಾಯಿ, ನೀನೇ ಕಾಪಾಡಬೇಕು. ಅಷ್ಟೇ ಅಲ್ಲ, ಕುಲ ಕುಲ ಅಂತ ಬೆಳೆದಾಡ್ತಿರುವ ಈ ಸಮಾಜದಲ್ಲಿ ನನ್ನ ಗಂಡ ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತ ತಿಳಿದುಕೊಂಡು ಈ ಮಣ್ಣಿಗಾಗಿ ಅದೆಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಅದೇ ರೀತಿ ಈ ನಮ್ಮ ಮನೆತನ ಜಮೀನ್ದಾರರ ಮನೆತನ. ಈ ಮನೆತನದಲ್ಲಿ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಇದೇ ರೀತಿ ಇರೋ ಹಾಗೆ ಆಶೀರ್ವಾದ ಮಾಡಲ್ಲ. ನಿನಗೆ ಈ ನಿನ್ನ ಮಗಳು ಕೋಟಿ ಕೋಟಿ ಪ್ರಣಾಮಗಳು. ಲಕ್ಷ್ಮಿ, ಹೇ ಲಕ್ಷ್ಮಿ, ಏನಿದೆಯಲ್ಲ ನಿನ್ನ ಪೂಜೆ ಸಂಭ್ರಮ ಅದ್ಭುತವಾಗಿದೆಯಲ್ಲ. ಮುಗಿದು ಬನ್ನಿ ಸ್ವಾಮಿ. ಆ ಮುರುನಾಳ ಮಹಾಪುರುಷ ಅಖಂಡೀಶ್ವರ ಆ ಗಂಗಾಧರ ಸ್ವಾಮಿಯವರ ಕೃಪಾ ಕಟಾಕ್ಷದಿಂದ ಆ ತಾಯಿ ಶ್ರೀದೇವಿ ಪಾರಾಯಣ ಮಾಡ್ತಾ ಇದೆ. ತೆಗೆದುಕೊಳ್ಳಿ ಪ್ರಸಾದ. ಎದ್ದೇಳು ಲಕ್ಷ್ಮಿ, ಎದ್ದೇಳು. ಎಂತ ಜಲವಾದ ಭಕ್ತಿ ಇದೆ ಲಕ್ಷ್ಮಿ ನಿನ್ನದು. ಎದ್ದೇಳು. ನಿನ್ನ ಅಪೂರ್ವ ಭಕ್ತಿಯಿಂದಲೇ ಆ ಮಹಾಪುರುಷರ ಶಕ್ತಿಯೂ ಇದೆ. ನಮ್ಮೆಲ್ಲರ ರಕ್ತದ ಕಣಕಣದಲ್ಲಿ ಅವರಿಸಿ ಭಕ್ತಿಯ ಬೇಡುವ ಈ ಮುಕುಟಕ್ಕೆ ಸಕಲ ಪರಮೇಶ್ವರಿ ಅನ್ನುವ ಶಕ್ತಿಯ ಮಾತು ಪ್ರಸನ್ನಳಾಗಿ ನಮ್ಮ ವಂಶಕ್ಕೆ ಚೆಲ್ಲದ ಬೆಳೆಯಲು ಆ ಮಳೆರಾಯನಲ್ಲೇ ಕಳಿಸಿ ಚೆಲ್ಲ ಬೆಳೆಯುವ ಈ ಮಣ್ಣಲ್ಲಿ ರೈತನ ಉಸಿರು, ನಾಡಿನ ಉಸಿರು ಇದೆ. ಹರಿಸಿ ಮಣ್ಣಿನ ಮಕ್ಕಳ ಕೀರ್ತಿ ಶಾಶ್ವತವಾಗಿ ಉಳಿಯಲಿ ಈ ನಿನ್ನ ಪೂಜೆಯಿಂದ. ಸ್ವಾಮಿ, ಇದೆಂಥ ವಾಗ್ವಾದ! ಈ ನಿಮ್ಮ ಆಶೀರ್ವಾದವೇ ನನ್ನ ಶಕ್ತಿ, ಶಕ್ತಿಯಿಂದಲೇ ಭಕ್ತಿ, ಭಕ್ತಿಯಿಂದಲೇ ಮುಕ್ತಿಯಲ್ಲವೇ? ಹೌದು ಲಕ್ಷ್ಮಿ, ಹೌದು. ಮಹಾಭಾರತದಲ್ಲಿ ಮಣ್ಣಿಗಾಗಿ ಕುರುಕ್ಷೇತ್ರ ನಡೆದರು. ಅವರ ಧರ್ಮ ಭಕ್ತಿಗೆ ಕೃಷ್ಣ ಅಕ್ಷಯ ಪಾತ್ರ ನೀಡಿ ಮಾಡಿದರು. ಇದು ನಿನ್ನ ಪೂಜೆಯಿಂದ. ನಿನ್ನ ಪೂಜೆ ನನಗೆ ಪಾಡವೇ ಸರಿ. ಅಂದ್ರೆ ನೀವಾಡೋ ಮಾತಿನ ಅರ್ಥ ಆ ಪ್ರಶಸ್ತಿಯು ಗುಟ್ಟಾಗಿರಬೇಕೇ? ಹೌದು ಲಕ್ಷ್ಮಿ, ಹೌದು. ಭೂತಾಯದಾದ ಶಕ್ತಿಯಿಂದ ಬೆಳೆದ ಬಂದ ಕಬ್ಬು ಸುರೇಪಾನ 3 ವರ್ಷ ಮಳೆಯ ಹೋಗಿ ಬರದ ಕರಳ ಛಾಯ ಬೀಸಿದರು. ಈ ಸಲ ಸಂಪೂರ್ಣ ಬೆಳೆಯ ಬಂದು ಕರ್ನಾಟಕ ಇತಿಹಾಸದಲ್ಲಿ ನನ್ನನ್ನು ಗುರುತಿಸಿದಳು. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದಕ್ಕಾಗಿ ಕರ್ನಾಟಕ ಸರ್ಕಾರ ಈ ವರ್ಷದ ಪ್ರಗತಿಪರ ಉತ್ತಮ ರೈತನೆಂದು ಪ್ರಶಸ್ತಿ ನೀಡಿ ಗೌರವಿಸಿತು. ಇದು ನಿನ್ನ ಪೂಜೆಯಿಂದ. ಸಂತೋಷವಾಯಿತು ಸ್ವಾಮಿ. ಈ ನಿಮ್ಮ ಮಾತನ್ನು ಕೇಳಿ ತುಂಬಾನೇ ಸಂತೋಷವಾಯಿತು. ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಾ ಈ ಕರ್ನಾಟಕ ಆತನಿಗೊಂದು ಪ್ರಶಸ್ತಿ ದೊರಕಿಸಿಕೊಡ್ತಾನೆ. ನಿಜ ಹೇಳಬೇಕು ಅಂದ್ರೆ ನಾನು ನಿಮ್ಮ ಸತಿ ಆಗಿದ್ದಕ್ಕೆ ನಾನೇ ಭಾಗ್ಯಶಾಲಿ ರೀ, ಭಾಗ್ಯಶಾಲಿ. ಅದರಲ್ಲಿಯೂ ನಿನ್ನ ಶ್ರಮ ಇದೆ ಲಕ್ಷ್ಮಿ. ಅರ್ಧಾಂಗಿ ಎಂಬ ಈಶ್ವರ ಶಕ್ತಿಯಿಂದ ಕೋಪ ತಾಪನೆಲ್ಲ ಅಳಿಸಿ ಕಾರ್ಯೇಸು ಮಂತ್ರಿ ಕರುಣೇಸು ದಾಸಿ ರೂಪೇಸು ಲಕ್ಷ್ಮಿ ಭೋಜೇಸು ಮಾತಾ ಶರಣಾಸು ರಂಭ ಶಮಿಯಾದರಿತ್ರಿ ಈ 6 ಗುಣಗಳನ್ನು ಹೊಂದಿ ಶ್ರೀಮತಿಯಾಗಿ ಬಂದು ನೀ ನನಗೆ ಸತಿಯಾಗಿ ಬಂದು ಈ ಸಂಸಾರ ಎಂಬ ನನ್ನ ರಥಕ್ಕೆ ನೀನೊಂದು ಗಾಲಿಯಾಗಿ ನಾನೊಂದು ಗಾಲಿಯಾಗಿ ಈ ಪರಮಾತ್ಮನ ಸವಾರದಲ್ಲಿ ಸಾಗಿದಾಗಲೇ ನಮಗೆ ಸದ್ಗತಿ. ನಾವು ನಿಮಿತ್ತರು ಮಾತ್ರ. ಅದನ್ನೆಲ್ಲ ನಡೆಸುವವನು ಆಲೋಕೇಶ, ಆತನೇ ಪರಮೇಶ. ಸ್ವಾಮಿ, ಇಷ್ಟೇ ಏಕೆ ಲಕ್ಷ್ಮಿ? ಪತಿರತೆಯ ಪಟ್ಟ ಹೊತ್ತು ದಿಟ್ಟು ಹೆಣ್ಣಾಗಿ ಪತಿಯೇ ಪಾದ ಸೇವಕಳಾಗಿ ಪತಿಯಿಂದಲೇ ಪರದೈವ, ಪತಿಯಿಂದಲೇ ಸರ್ವಸ್ವ ದೇವರೇ ನನ್ನ ಗಂಡನೆಂದು ತಿಳಿದು, ದೇವರೇ ನನ್ನ ಗಂಡನೆಂದು ತಿಳಿದು ಮೋಸದ ಅಣಿಸೇರುವಂತೆ
ಹೇಳಿ. ಛೀ ಹೋಗ್ರಿ, ಈ ನಿಮ್ಮ ಮಾತಿನಲ್ಲಿ ತುಂಬಾನೇ ಹೊಗಳಿಕೆ ಇದೆ. ಇದು ಹೊಗಳಿಕೆ ಮಾತಲ್ಲ ಲಕ್ಷ್ಮಿ, ಆನಂದದಿಂದ ಅಪ್ಪರಿಸಿ ಹೇಳುವ ಮಾತು. ಹೆತ್ತವರನ್ನು ಕಳೆದುಕೊಂಡ ನನ್ನ ತಂಗಿಯ ತಮ್ಮನಿಗೆ ನೀನೇ ಹೆತ್ತ ತಾಯಿಯಾಗಿ ತೊತ್ತು ಮಾಡಿ ಉಳಿಸಿ ತಿಳಿಸಿ ಹೊತ್ತ ಬೆತ್ತಲ ನನ್ನೊಂದಿಗೆ ಸಹಭಾಗಿಯಾಗಿ ಉತ್ತರ ಕರ್ನಾಟಕದಲ್ಲಿ ಉತ್ತಮ ರೈತನೆಂದು ಹೊರಪಡಿಸಿ ಈ ರಾಜ್ಯ ರೈತನ ಅಧ್ಯಕ್ಷನಾಗಿ ಮಾಡಿದ ನಿನ್ನ ಪ್ರಯತ್ನ ಶಕ್ತಿಯು ಅದರಲ್ಲಿ ಇದೆ ಲಕ್ಷ್ಮಿ. ಸ್ವಾಮಿ, ಅಲ್ಪ ವಿದ್ಯಾವಂತರಾದ ನನಗೆ ಈ ಮಹಿಳಾ ಸಂಘಟನೆಯಲ್ಲಿ ಮಾಡುವ ಕಾರ್ಯವನ್ನು ಮಾಡಿದಷ್ಟೇ. ಇದೆಲ್ಲವೂ ನನ್ನ ಪ್ರಯತ್ನ ಮಾತ್ರ. ಇದೇ ಹೆಣ್ಣಿನ ಜೀವನ ಎಂಬುವುದು ಹುಣ್ಣೆಂದು ತಿಳಿದುಕೊಂಡು ತಿಳಿದಾಡ ಗಂಡಸರಿಗೆ ಬುದ್ಧಿ ಬುದ್ಧಿ ಹೇಳಿ ಈ ನಾಡಿನ ನಾಯಕನೆಂಬಂತವರಿಗೆ ಆ ದಿನದ ಸಭೆಯಲ್ಲಿ ನೀನು ಸರಿಯಾದ ಉತ್ತರವನ್ನೇ ಹೆಣ್ಣನ್ನು ಚುಡಾಯಿಸುವ ಚುನಾವಣೆ ರಕ್ತವನ್ನೇ ತಂದು ಕೊಡುತ್ತೇನೆಂದು ಹೇಳಿ ಹೆಣ್ಣು ಕುಲ ಮಣ್ಣು ಮಾಡಲು ನೆತ್ತನರ ಹಂತಕರಿಗೆ ನೀನು ಆದಿನ ಸಭೆಯಲ್ಲಿ ಸರಿಯಾದ ಉತ್ತರವನ್ನೇ ಹೆಣ್ಣು ಸಂಸಾರದ ಕಣ್ಣು ಚೆನ್ನಾಗಿ ಉತ್ತರ ನೀಡಿ ಹೆಣ್ಣಿಂದಲೇ ಈ ಜಗತ್ತು ಹೆಣ್ಣಿಂದಲೇ ಹೋಗುತ್ತಿದೆ ಈ ಜಗದ ಕೊಟ್ಟಿರು ಎಂದು ಈ ಸಮಸ್ತ ಜನರಿಗೆ ಸಾರಿ ಹೇಳಿ ಕಾಮಕ ಗಂಡಸರಿಗೆ ಬುದ್ಧಿ ಹೇಳಿ ಈ ಮಣ್ಣಲ್ಲಿ ಚಿನ್ನ ಬೆಳೆದು ಮಣ್ಣಿನ ಮಕ್ಕಳಾಗಿರಿ ಎಂದು ಕೈ ಎತ್ತಿ ಹೇಳಿ ಸತ್ಯದ ಮಾತು ಒಂದು ಸರ್ಕಾರಕ್ಕೆ ಮುಟ್ಟಿ ಇಂದು ನನಗೆ ಈ ಪ್ರಸಕ್ತಿ ಕಟ್ಟಿತು. ಮತ್ತೇಕೆ ಸ್ವಾಮಿ, ಆದರೆ ಎಂಬ ಅಪಸ್ವರದ ಮಾತಿಗೆ ಸಾಕಷ್ಟು ಸಾಲೆ ಕಲಿತು ನಿರಂತರವಾಗಿ ಆಗಿ ಕುರಿ ಸಾಗಾಣಿಕೆ ನೋಡಿಕೊಂಡು ಕುಸ್ತಿ ಆಡುತ್ತ ನನ್ನೊಂದಿಗೆ ಸಣ್ಣಗಾಗುತ್ತಿರುವ ನನ್ನ ತಮ್ಮ ನಿನ್ನ ಹಿರಿಯ ಮಗನಂತೆ ಕಂಡು ಯಾರೇ ಸ್ವಲ್ಪ ದೊಡ್ಡ ಬಿಸಿ ಸಾಯಗಳಾಗಿ ಏನಂತ ಒಳ ತೊಟ್ಟ ನನ್ನ ತಂಗಿಗೆ ಭಾಗ್ಯ ನಿನ್ನ ಕಿರಿಯ ಮಗಳಂತೆ ಕಂಡು ಇಂದಿನವರೆಗೂ ಬಂದ ಹಾಗೆ ಇನ್ನು ಮುಂದೆ ಹಾಗೆ ಇರುತ್ತೇನಂತ ನನಗೆ ಮಾತು ಕೊಡು. ಸ್ವಾಮಿ, ಯಾಕೆ ನನ್ನನ್ನು ಹೊಗಳಿ ಹೊಗಳಿ ಹೊನ್ನಶೂಲಿ ಕೀರಿಸಬೇಕು? ನಾವೇ ಅಷ್ಟೊಂದು ದೊಡ್ಡವಳಿಲ್ಲ. ನನ್ನ ಮಾತಲ್ಲಿ ನಿಮಗಿನ್ನೂ ಸಂಶಯ ಇಲ್ಲ. ಹುಟ್ಟುವ ಸೂರ್ಯ ಚಂದ್ರರ ಮೇಲೆ ಆಣೆ ಮಾಡಿ ಮಾಡ್ತೀನಿ. ಅಗ್ನಿ ಸಾಕ್ಷಿಯಾಗಿ ನೀವು ಕಟ್ಟಿದ ಈ ತಾಳೆ ಮೇಲೆ ಆಣೆ ಮಾಡಿ ಅವರಿಬ್ಬರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ತೀನಿ. ಈ ನನ್ನ ಮಾತು ಸತ್ಯ ಸ್ವಾಮಿ, ಸತ್ಯ. ಬಾ ಲಕ್ಷ್ಮಿ ಬಾ, ಈ ಸಂಭ್ರಮದ ಸಡಗರದಲ್ಲಿ ಅವನೊಂದ ಹಡಗ ಹತ್ತಿ ನೀ ಮಿಳುಗುತ್ತಾರೆ ಹಾಗೆ ತಳಕು ಬಳಕಿನಿಂದ ಸೂರ್ಯನ ಬೆಳಕಿನಲ್ಲಿ ಹಗಲು ನಕ್ಷತ್ರ ನಿನಗಾಗಿ ನಾನು ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ಈ ಸಜ್ಜನ ರೈತರ ಕೈ ಹಿಡಿದು ಹಾಡಿಯ ಗಾಳಿಗಳ ಮಾತನ್ನ ಮೀರಬಹುದಾ? ಸರಿ, ನಿಮ್ ಇಚ್ಛೆ ಇದ್ದಂತೆ ಯಾರು? ಆನಂದ
ಲಕ್ಷ್ಮಿ ನಿನ್ನ ನಸೀಮದಿ ಕೈ ಹಿಡಿದಾಗ ನಿನ್ನ ಪ್ರಗುಣವತಿ ಜೊತೆಯಾದಾಗ ನಿನ್ನವೇ ಆನಂದವೇ ಇದು ನಾವು ಹಾಡುವಾಗ ಬದುಕೆ ಸ್ವರ್ಗವೇ. ಹಾ 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 ಹೇ ಹೇ ಮಾಸಗಳಲ್ಲ ಹೊಸ ಮಾಸವೇ ರಾತ್ರಿಗಳಲ್ಲ ಮೊದಲದ ರಾತ್ರಿಯೇ ಲಕ್ಷ್ಮಣ ನಿನ್ನ ನಸೀಮದಿ ಕೈ ಹಿಡಿದಾಗ ನಿನ್ನ ಪ್ರಗುಣವತಿ ಜೊತೆಯಾದಾಗ ನಿನ್ನವೇ ಆನಂದವೇ ಇದು ನಾವು ಹಾಡುವಾಗ ಬದುಕೆ ಸ್ವರ್ಗವೇ. ಹಾ 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 ಅಣ್ಣ ಕಟ್ಟಿಗೆ ಭಾಗ್ಯಶ್ರೀ ಪರೀಕ್ಷೆ ಚೆನ್ನಾಗಿ ಮುಗಿತೀನಮ್ಮ. ಹಾ ಅತ್ತಿಗೆ, ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಬರೋದ್ರಲ್ಲಿ ಸಂದೇಹವಿಲ್ಲ ಅತ್ತಿಗೆ. ನನ್ನೆರಡು ಕಣ್ಣುಗಳಂತಿರುವ ನಿಮ್ಮ ಸುಖದ ಸಂತೋಷವೇ ನನ್ನ ಸಂತೋಷ. ನನ್ನೆರಡು ಕಣ್ಣುಗಳಂತಿರೋ ನಿಮ್ಮ ಸುಖದ ಸಂತೋಷವೇ ನನ್ನ ಸಂತೋಷ. ಓ ದೇವರು ನಮ್ಮನ್ನು ಹೀಗೆ ಇಟ್ಟರಲಿ. ನನಗೂ ಅಷ್ಟೇ ಅಣ್ಣ. ಧರ್ಮರಾಜನಂತಿರುವ ನಿಮ್ಮ ಧರ್ಮ ನೀತಿಯಲ್ಲಿ ಭೀಮನಂತೆ ನಾನು ಪರಿಪಾಲಿಸಿ ನಿಮ್ಮ ನಿಷ್ಠೆಯಲ್ಲೇ ಬದುಕುತ್ತೇನಮ್ಮ. ರಾಮ ಸೀತೆ ಅಂತಿರುವ ನಿಮ್ಮ ಪವಿತ್ರ ಭಾಗದಲ್ಲಿ ರಾಮ ಸೇವಕನ ಹನುಮನಂತೆ ಹಣೆ ಇಟ್ಟು ಲಕ್ಷ್ಮಣನಂತೆ ಬೆಂಬಲವಿಟ್ಟು ಈ ಮಣ್ಣಿನ ಋಣ ತೀರಿಸುತ್ತೇನಲ್ಲ. ಇಂಥ ಪವಿತ್ರವಾದ ಶಕ್ತಿಯಿಂದಲೇ ಈ ಭಾರತ ಸರ್ಕಾರ ನಿಮ್ಮಣ್ಣನವರಿಗೆ ರೈತರ ಪ್ರಶಸ್ತಿಯನ್ನ ಕಳಿಸಿಕೊಟ್ಟಿದ್ದಾರಪ್ಪ ಮೈದಿರ. ಆ ಸುದ್ದಿಯನ್ನು ಕೇಳಿ ರಭಸದಿಂದ ಬೈಕಣ್ಣೇರಿ ಬಂದೆ ಅತ್ತಿಗೆ. ದಾರಿಯುದ್ದಕ್ಕೂ ಅಣ್ಣನ ಜಯಘೋಷಣದ ಸುದ್ದಿ ಕೇಳಿ ಆ ಚಕ್ರವರ್ತಿ ತನ್ನ ಕರ್ಕಚ್ಚಿನ ಮಾತಿನಲ್ಲಿ ಆಣಕಿಸುವುದನ್ನು ಕೇಳಿ ನಾನು ನಿಮ್ಮ ಸಂತೋಷಕ್ಕೆ ಬಂದೆ.
ಹೌದು ತಮ್ಮ, ಈ ಪ್ರಸಕ್ತಿಗೆ ಪೈಪೋಟಿ ಮಾಡುವ ಚಂದ್ರಕಾಂತ ನಮಗೆ ಶಾಡಿನ ಬಿರುಗಾಳಿ ಬೀಸಿದರೂ ಬೀಸಬಹುದು. ಅದಕ್ಕೆ ನಮ್ಮದು ಜಮೀನ್ದಾರರ ಮನೆತನ ಅಂತಾನೆ ಆ ಪಾಪಗಳ ಕೆಂಗಿಡ್ಡು ನಮ್ಮ ಮನೆತನದ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕಾಗಿ ನನ್ನನ್ನು ಮಾತನಾಡಿಸಿಕೊಡುತ್ತೇನೆ ಸಹೋದರ. ಒಂದೇ ಕಣ ನಿನಗಾಗಿ 1000 ಮಾತನ್ನಾದರೂ ಹೇಳು, ಅದನ್ನು ನಡೆಸಿಕೊಡುತ್ತೇನೆ. ಎತ್ತವರ ಹೆಸರು ಜೀವಂತ ಉಸಿರಾಡಬೇಕಾದರೆ ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ನೀ ನುಡಿದ ನುಡಿ ನನ್ನ ಹೃದಯ ಮಿಡಿತದಲ್ಲಿ ಅಡಗಿಕೊಂಡ. ನೀವು ಬೇರೆ ಮಾಡಿ ತೋರಿಸಿದ ಕೆಲಸ ಅವರು ಸೆರೆಯಲ್ಲೇ ತೆರೆ ಹೊತ್ತು ತರುತ್ತೇನೆ. ಬೇಗ ಹೇಳೋಣ ದೇವರ ಮಾತ. ಧರ್ಮ ರಚಿತ ಎಂಬಂತೆ ಧರ್ಮವನ್ನು ನಾವು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತದೆ. ಅನೇಕ ತಲೆಮಾರಿನಿಂದ ಧರ್ಮವನ್ನು ಉಳಿಸಿಕೊಂಡು ಬಂದು ಈ ಜಮೀನ್ದಾರರ ಮನೆತನಕ್ಕೆ ಈ ರೀತಿ ಉಳಿಯಬೇಕಾದರೆ ನೀನು ಸತ್ಯಕ್ಕೆ ನಿತ್ಯ ಹೆಗಲ ಕೊಟ್ಟು ನ್ಯಾಯ ನೀತಿ ಧರ್ಮವೇ ಅಲ್ಲಿ ನುಸಿರೆಂದು ಬೆಸದ ಕೂಗಿ ಮತ ಒಳೆದ ಬದುಕುವ ಬಡವರನ್ನು ಎತ್ತಿ ಹಿಡಿದು ನಿತ್ಯ ಕಾಮಿಡಿಯರ ಕಾಂಚನದಲ್ಲಿ ನಿತ್ಯ ಕಾರ್ಮಿಗಳನ್ನು ಸೆರೆ ಪಡೆದ ಸೂರನಾಗಿ ಈ ದರಿದ್ರ ರೌಡಿಗಳಿಗೆ ನೀನು ಈರಭದ್ರನಾಗಿ ಹೆಣ್ಣಿನ ಸೇನಾದ್ಯ ಕೈ ಹಾಕುವ ಕಾಮುಕರಿಗೆ ನೀನು ಶಿವನ ಉರಿಗಣ್ಣಾಗಿ ರಾತ್ರಿ ಆಗಲೆಲ್ಲದೆ ಈ ಭೂಮಿ ತಾಯಿಗೆ ಬೆವರು ಸುರಿಸಿ ಸೇಡಿಗಾಗಿ ಸಡ್ಡ ಹೊಡೆದು ಕಾವೇರಿ ತಾಯಿಯ ಮಗನಾಗಿ ಬಾಳಬೇಕಪ್ಪ. ಇದು ಯಾವ ದೊಡ್ಡ ಮಾತು ಹೇಳಿದೆಯ ನಾಯಿ ನಿನ್ನ ತಮ್ಮನಿಗೆ? ಈಗಲೇ ಬೇಕೆಂದರೆ ಆ ಹುಲಿ ಹಾಲನ್ನೇ ತಂದು ಕೊಡುತ್ತೇನೆ. ನೀನಾಡಿದ ಈ ನುಡಿ ನಡೆಸುವುದಕ್ಕೆ ಈ ಭೂಮಂಡಲವೇ ಬಿರಿಯಲೇ. ಆ ಸೂರ್ಯಚಂದ್ರನ ಕತ್ತಲು ತೆಗೆದು ಬೇಕು ತಪ್ಪಿಸಲೇ ಆ ಕತ್ತಲು ತೆರೆ ಹರಿದು ಅವರನ್ನ ಸಾಕ್ಷಿಯಾಗಿಯೇ ಈ ಕೆಲಸ ಮಾಡಿ ತೋರಿಸುತ್ತೇನೆ. ಹಿಂದೆ ಕುರಿ ಹಾಲನ್ನು ಕುಡಿದು ಗಂಡಗಚ್ಚೆ ಹಾಕಿ ಸೇಡಿಗಾಗಿ ಈ ನಿನ್ನ ತಮ್ಮ ಅದಕ್ಕಾಗಿಯೇ ಪಣ ತೊಟ್ಟಿದ್ದಾನೆ. ಅಮ್ಮ ಕೇಳೋಣ ನನ್ನ ಮಾತುಗಳನ್ನು. ಈಗ ನಿತ್ಯ ಸತ್ಯತೆಯ ಮೇಲೆ ಕಾಲಿಟ್ಟ ಮೆರುವ ನರಹಂತಕರಿಗೆ ನಾನು ನರನಾಗರನಾಗೆ ಎನ್ನೇ ಜಗತ್ತನ್ನೆಂಬುದನ್ನು ಮರೆತು ಮಾತಿಯರ ಕುಂಕುಮ ಭಾಗ್ಯಕ್ಕೆ ಬಂದ ತಂದ ಬೇಬರ್ಸಿ ಮಕ್ಕಳಿಗೆ ನಾನು ವೀರಭದ್ರನಾಗೆ ಧರ್ಮವನ್ನೇ ದಾರಿ ತಪ್ಪಿಸಿ ಕರ್ಮವೇಗಲೇರಿ ಗೋತಾಸಿ ನಗುತ್ತಿರುವ ದರಿದ್ರ ಭೂತಗಳಿಗೆ ನಾನು ಶಿವನ ತ್ರಿಶೂಲನಾಗೆ ಬಡವರ ಬಿಸಿ ರಕ್ತವನ್ನೇ ಕುಡಿದು ಘಟ್ಟವನ್ನು ಗಟ್ಟಿಯಾಗಿಸಿಕೊಂಡ ಓ ಚಕ್ರವರ್ತಿ ಅಂತವರಿಗೆ ನಾನು ಕೆರಳಿದ ಸರ್ಪವಾಗಿ ನಿಮ್ಮ ಧರ್ಮದ ದಾರಿ ತಪ್ಪಿಸಲು ಬಂದವರಿಗೆ ನಾನು ಕಾಲಭೈರವನಾಗಿ ಈ ಬ್ರಹ್ಮಾಂಡವನ್ನೇ ಬುಡಮೇಲು ಮಾಡಲು ಹೊರಟವರ ಬಿಸಿ ರಕ್ತದೊಂದಿಗೆ ನಿಮ್ಮ ಪವಿತ್ರ ಪಾದ ತೊಳೆಯದಿದ್ದರೆ ನಾನು ನಿಮ್ಮ ತಮ್ಮ ವೀರಭದ್ರನೇ ಅಲ್ಲ. ಇದು ನಿಮ್ಮ ಪಾದದಾನವೋ ನಿನ್ನಂತ ತಮ್ಮನನ್ನು ಪಡೆದಿದ್ದರಿಂದಲೇ ನನ್ನ ಜನ್ಮ ಸಾರ್ಥಕವಾಯಿತಪ್ಪ, ಸಾರ್ಥಕವಾಯಿತು. ನಿಜ ನೀನು ಬರೀ ನನ್ನ ಮೈದನಾಗಿ
ನನ್ನ ಹಿರಿ ಮಗ ಇದ್ದ ಹಾಗೆ. ಮತ್ತೆ ಅತ್ತಿಗೆ ನಾನು ಅಲ್ವೇ, ನನ್ನನ್ನು ಮರ್ತೆ ಬಿಟ್ಟಿದೀಯ. ನಿನ್ನಂಥ ಅತ್ತಿಗೆ ಹಾಗೂ ದೇವರಂಥ ನಮ್ಮಣ್ಣ ಇವರನ್ನ ಪಡಿಬೇಕಾದ್ರೆ ನಾನು ಏನೇನ ಜನ್ಮದಲ್ಲಿ ಪುಣ್ಯ ಮಾಡಬೇಕು ಅದಕ್ಕೆ. ಹೌದೇನಮ್ಮ ತಂಗಿ, ನಿನ್ನನ್ನು ದೊಡ್ಡ ಸಾಹೇಬರಾಗಿ ಮಾಡಿ ಒಳ್ಳೆ ವರವನ್ನು ನೋಡಿ ಮದುವೆ ಮಾಡಿಕೊಡ್ಬೇಕನ್ನುವುದೇ ನಮ್ಮೆಲ್ಲರ ಆಸೆ. ಒಂದೇ ದಿನ ಇಬ್ಬರ ಮದುವೆ ಮಾಡಿ ಮುಗಿಸುತ್ತೇನೆ. ಬನ್ನಿರಿ, ಈ ಹರಿಸದ ಒಳವ ಬೆಳಕಿನಲ್ಲಿ ನನ್ನೊಂದಿಗೆ ನೀವೆಲ್ಲರೂ ತಾಳ ಹಾಕುತ್ತಾ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹಾಡುತ್ತಾ ಬನ್ನಿರಿ ಎಲ್ಲರೂ.
ಹೊಲದ ಜನಕಾರದಿಂದ ಕುಬೇರನಾಗಿ ಜೇಕರಿಸಿ ನಾನು ಮೆರಬೇಕೆಂದರೆ ಹರಳಿದ ಪುಷ್ಪದಂತೆ ನಗಬೀರಿ ಲಕ್ಷ್ಮೀನಾಗರನಾಗ ಮುಖದಲ್ಲಿ ಸೊತ್ತಿಕೊಂಡಳಲ್ಲ ಆ ಭಾಗ್ಯಶ್ರೀ. ಏನವಳ ಚೆಲವಿನ ಚಿತ್ರಪಟ ಯಾವ ಪುಟವು ತಿರುವಾಕಿ ನೋಡಿದರು ಚಟ್ಟೆಯಂತೆ ಆರಿ ಆಕ್ರಮಿಸುತ್ತಿರುವಲ್ಲ ಈ ಲಕ್ಷ್ಮೀಕಾಂತನ ಮನವನ್ನ ಭಾಗ್ಯಶ್ರೀ. ಅಪ್ಪಟ ಸುಂದರಿಯಾಗಿ ನೀನಷ್ಟೇ ನಿನ್ನ ತವರು ಎಳಿದುಕೊಂಡರು ಲಕ್ಷ್ಮೀಕಾಂತನ ಜಾಲದಲ್ಲಿ ನೀ ಬೀಳಲೇಬೇಕಾ? ರಂಗನಾಥ ಈ ಲಜ್ಜಾದೇಶ್ವರ ಚದುರಂಗದಾಟದ ಮುಂದೆ ನಿನ್ಯಾವ ಆಟವೋ ನಡೆಯಲಾರದು ತಿಳಿದಿತ್ತು. ನಾನೇ ಜಮೀನ್ದಾರೆಂಬ ಜನ್ಮದಿಂದ ಪ್ರಶಸ್ತಿಯನ್ನು ಪಡೆದ ನಿನ್ನ ಕೀರ್ತಿಗೆ ನನ್ನ ಮೂರು ಎಂಬ ಬಾಂಬ ಸ್ಫೋಟ ಮಾಡಿ ದುರಲೋಕದಿಂದ ಧರೆಗಿಳಿದು ಬಂದ ಸುಕೋಮಲ ಪಾರಿಜಾತ ಪುಷ್ಪ ನಿನ್ನ ತಂಗಿ ಭಾಗ್ಯಶ್ರೀಯನ್ನು ನನ್ನಾಡಂಬರದ ಅರಿಗಿನಾಗಿಸಿಕೊಂಡು ಅವರ ಪುರುಷ ನಾನಾಗದಿದ್ದರೆ ಅಕ್ಕರನಾಡಿನ ಸಕ್ಕರ ಶ್ರೀ ಚಕ್ರವರ್ತಿ ಚಂದ್ರಕಾಂದ್ರ ತಮ್ಮ ಲಕ್ಷ್ಮೀಕಾಂತನ ಈ ನಾಟಕದ ನಾಯಕನಾಗಿಸಿಕೊಳ್ಳದಿದ್ದರೆ ನನ್ನ ಹೆಸರು ಲಕ್ಷ್ಮೀಕಾಂತನೇ ಅಲ್ಲ. ಕರತ್ತನೆ ನನ್ನ ಬಂಗಾರಿ ಹೋಗಬೇಡ ಸಿಂಗಾರಿ ನಾನು ನಿನ್ನ ಪ್ರೇಮ ಪೂಜಾರಿ ಓ ಬಂಗಾರಿ ನಾನು ನಿನ್ನ ಪ್ರೇಮ ಪೂಜಾರಿ ನನ್ನ ಬಂಗಾರಿ ನನ್ನ ಹೋಗ ಸಿಂಗಾರಿ ನಾನು ನಿನ್ನ ಪ್ರೇಮ ಪೂಜಾರಿ ಹೇ ಬಂಗಾರಿ ನಾನು ನಿನ್ನ ಪ್ರೇಮ ಪೂಜಾರಿ. ಛೇ 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 ಕಲಿಬಾರ್ದ್ರಿ ಯಪ್ಪ ಲಾರಿ ಓಡ್ಸ ಡವರ್ಕಿ ಕೆಲಸ ರಾತ್ರಿ ಹಗಲು ಕಣ್ಣಿನ ಇದ್ದಿಲ್ಲಂಗ ಬೆಂಗಳೂರು ಟು ಬಾಂಬೆ ಗಾಡಿ ಓಡಿಸಿ ಓಡಿಸಿ ಗಾಡಿ ಓಡಿಸಿ ಓಡಿಸಿ ನಮ್ಮ ಬಾಡಿ ಅನ್ನೋದು ಹೀಟ್ ಆಗಿಬಿಟ್ಟೈತ್ರಿ. ಬ್ಯಾಟ್ರಿ ಸೇರಿ ಹೊಟ್ಟೆ ಬಿತ್ತಿ ಆಗ್ಬೇಕಂತ ಅಂದ ಕಳಿಗೆ ಕಳವು ಮಾಲ್ ಮುಡ್ಸಾಕಂತ ಹೋಗಿ ಪೊಲೀಸ್ರ ಕೈಯ ಸಿಕ್ಕ ಲಾಠಿ ತಿಂದ ಗಂಟು ಮುಟ್ಟಿ ಕಟ್ಕೊಂಡ ಇಲ್ಲಿ ಬಂದ್ರಿ. ಇಲ್ಲೇ ಒಂದು ನೀಟಾದ ಹುಡುಗಿ ನೋಡಿ ಹೊಸ ಜೀವನ ಮಾಡಿದ್ರಾಯ್ತ್ರಿ.
ಎಂಟ ಜವಾರಿ ಹೆಂಗಸ ಕೈಯ ಕಾಂಟ ಹಿಡಿದು ಅಷ್ಟು ಜನ ಕಾಂಟ ಬಾಂಟ ಕಾಣ್ಸನ್ಗೆ ಯಾಕ ಜಡಿ ಗಿಡಕ್ಕ ಅಯ್ಯೋ 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 ನೋಡು ಏ ಪಡಬಿದ್ದು ಕಟ್ಟಿರು ಹೆಣ್ಣು ಕಡೆ ಸುಮ್ಮನೆ ಮಣ್ಣು ಬಕ್ಕಂತ ಹೋಗ್ಬೇಡ ಬಂದು ಬಾರಿಗೆ ಸುಂಕಂತ ಸರಳಲಿನ ಜಾಗ ಖಾಲಿ ಮಾಡು ಇಲ್ಲ ಅಂದ್ರೆ ಮಸಡಿ ನಿನ್ನ ಮಸಡಿ ತೆಗೆದು ಮಜಾ ಮಾಡ್ತೀನ ಅಂತ ಹೇಳ್ತೀನ ಅದಕ್ಕೆ ನಾವು ರೆಡಿನಾ ಅಯ್ಯೋ 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 ನಿನ್ನ ಬಾಯಿಗೆ ಮಣ್ಣು ಹಾಕ್ಲಿ ನೋಡು ಹೆಣ್ಣಾದ್ರೆ ಶಿವನ ಉರಿಗಣ್ಣ ಅನ್ನೋದು ನಿನ್ನ ಮರುತಿ ಏನಾದ್ರು ಗೋಧಿ ಮಾಡ್ದಂಗ ಮಾಡಾಕ ಹೋದಿ ಅಂದ್ರ ಮೂಲಾಗಿರೋ ಹುಡುಗಿ ನಿನ್ನ ಎತ್ತಿ ಮೇಲೆ ಬರಬೇಕಾದಿತ್ತು ಕಾಕಿ ಕಾಕಿ ಏ ಬಪ್ಪರಿ ಹೆಣ್ಣೆ ಮಾವಿನ ಹಣ್ಣೆ ಬೆಂಗಳೂರಿನಿಂದ ಬಾಂಬೆದವರೆಗೆ ಚಿನ್ನ ಏರಿ ಹಳ್ಳಿಲಿಂದ ದಿಲ್ಲಿವರೆಗೆ ಬೆಳಿ ಏರಿ ಕನ್ಯಾಕುಮಾರಿನಿಂದ ಕಾಶ್ಮೀರವರೆಗೆ ಕಾವೇರಿ ನೀರು ಕುಡಿದು ಬಂದ ಈ ಕುಬೇರ್ ಹಾಕಿ ಜಾಕ್ ಇಟ್ಕೊಂಡ್ ಬಂದ ಹೇಳ್ತೀಯ ನಾ ಯಾರು ಗೊತ್ತೇ ಅಭ್ಯಾಸ ಉದ್ಯಾಪರವ ಅಂದ್ರೆ ನೀನು ಪೊಲೀಸ್ ಡ್ಯೂಟಿ ಮಾಡವನು ಅವ್ರವರನ್ನು ಜನರನ್ನ ಅವ್ರವ್ರ ಜನರನ್ನ ಸ್ಥಳದಿಂದ ಸ್ಥಳಕ್ಕ ಕಳ್ಸಾರ ಅಲ್ಲ ಈ ಪೊಲೀಸ್ ಆದ್ರೆ ಜನರ ರಕ್ಷಣೆ ಮಾಡ್ತಾರ ಆದ್ರೆ ನೀ ನೋಡಿದ್ರ ಅವ್ರನ್ನ ಈ ಕಡೆ ಕಳಿಸ್ತೀನಿ ಇವ್ರನ್ನ ಆ ಕಡೆ ಕಳಿಸ್ತೀನಿ ಅಂತಿಲ್ಲ ಅದೇನ್ ಕೆಲಸ ಮಾಡ್ತಿದ್ದ ತಮ್ಮ ಬಿಡಿಸರ ಹೇಳ್ಬಾರ್ದ ಒಂದಿಟ್ಟು ಅಭ್ಯಾಸ ಅಂದ್ರ ಇಂಡಿಯನ್ ಪೊಲೀಸ್ ಸರ್ವಿಸ್ ಆದ್ರೆ ನಾನು ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಅವರು ಕಳ್ಳ ಕಾಕರ್ನ ಶಾಂತಿ ಸಮಾಜ ಶಾಂತಿ ಇಟ್ರ ನಾನು ಜನರನ್ನ ಸ್ಥಳದಿಂದ ಸ್ಥಳಕ್ಕೆ ಕಳಿಸಿ ಬರವ ನೀನು ಗಾಡಿ ಹೊಡಿತಿ ಅಂದಂಗಾತು ಛೇ 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 ಅದನ್ನ ಏನ್ ಕೇತಿ ಸುದ್ದಿ ಸೋಡಾಲಿಕ ಗಾಡಿ ಹತ್ತಿ ಕರಿಕಿ ಕಣ್ಣಿದ್ದ ಹೊಲಕ ನೀಗಲ ಹಾಕಿ ಬಂಗಾರ ಬಳಿಯ ತರಿತೀನಿ ಹುಡುಗಿ ಚಂದಿಗೆ ಬರ್ತೀನಿ ತಿಳಿಯ ಹುಡುಗಿ ಅಂತ ರಿಕಾರ್ಡ್ ಹಾಕಿ ಕೈಯ ಕಂಠ ಹಿಡದ ಹಾಕಿ ನನ್ನ ಗಾಡಿ ಪಡ್ತಾರ ಕೆಡಿ ಓಡ್ಸಾಕ್ ಹತ್ತಿಲ್ಲ ಅಂದ್ರ ಆ ಹೊಲದ ಒಡ್ಡಿನ ಪದವು ಹೊಲದ ನೇಗ ತೆಗಿ ಬಿತ್ತು ಎದ್ದಿದ್ದೇ ಗೊತ್ತಾಗಲ್ಲ ಆಹಾ ನನ್ನ ಜಾಣ ಏನ್ ನಮ್ಮನಿ ಕೋಣ ಗಾಡಿ ಹೊಡೆದಾಗ ಭಾರಿ ಶಾಣ ನಮ್ಮ ಮನೆಯಾಗ ಐತಿ ಒಂದು ಗಾಡಿ ಬಾಡಿ ಬರ್ತಿ ನಾ ಗಾಡಿ ಹೊಡ್ಯಾಕ ಇರದ ನಿಮ್ಮಂತರ ಗಾಡಿ ಹೊಡ್ಯಾಕ ಈಗಲೇ ನೀವು ಒಂದಿ ಅಂದ್ರ ನಾನು ರಿಕ್ಷಾ ಬಿಟ್ಟು ರೆಡಿನಾ ಅಂದ್ರ ನಮ್ಮ ಅಪ್ಪ ಹೇಳಿ ನಮ್ಮನೆ ಗಾಡಿ ಹೊಡ್ಯಾಕ ನಿನ್ನ ಫಿಕ್ಸ್ ಮಾಡ್ಬಿಡ್ತೀನಿ ಅಂದಂಗ ನಿಮ್ ಮನಿ ಎಲ್ಲೈತಿ ನಿನ್ನ ಹೆಸರೇನು ನನ್ನ ಮನೆ ಕೇಳ್ತೀಯ ಬಂಗಾರ ಬಾಗಲ್ ಕೋಟೆಯಾಗ ಮುರಿಯಾಡಿ ಆಗಿ ಬೆಳ್ಳಿ ಸಕ್ಕರ್ನ್ಯಾಗ ಮನಿ ಕಟ್ಟಿದೆ ನನ್ನ ಹೆಸರು ಕಲ್ಗ್ಯಾರ ಕಾಲ ಅಂತ ನಿನ್ನ ಹೆಸರು ನನ್ನ ಹೆಸರು ಕೆಂಚು ಅಂತ ಅಂದ್ರೆ ಕೆಂಚವ್ವ ಅಂತಾರ ಎಂತ ಒಳ್ಳೆ ಹೆಸರು ಐತಿ ಸ್ವೀಟ್ ಮಾಡಿದವರು ಕೆಂಚು ನನಗೆ ಗೆಗ್ಗಿ ಹೊಡೆದಂಗ ಆತ ಎದಿಗೆ ಕೋಲ್ ಮಿಂಚ ನಾವಿದ್ದೇ ತಡ ಮಾಡಿದ್ರ ಹೊಡಿತೈತಿ ಕೋಲ್ ಮಿಂಚ ಹೌದೇನು ಬಾರು ನನ್ನ ಭೂತ ನೀ ಮಾಡ್ಕೋಬೇಡ ಮನಸ್ಸಿಗೆ ತಾಪ ನಾನಾಗಿಲ್ಲ ನಿನ್ನ ಮೇಲೆ ಕೋಪ ಇನ್ನು ನನ್ನ ಜೊತೆ ಹಾಡಿ ಕುಡಿಬಾರ್ದೇನೋ ನನ್ನ ಪಾಪ ನಾಟಕ ಮಾಡೋ ಬೇರೆ ಕುಣಿತಾಳ ದೋಸ್ತ ಭಾರೆ ಯಮಚಿ ತೋರಿಸುತ್ತಾಳೆ ಗಗರೆ ಹುಡುಗರು ಹೋಗ್ಯಾವ ಹವಾರೆ ಬಾದಾಮಿ ಜಾತ್ರೆ ಮಾಡೋಣ ಖಾತ್ರೆ ಬರ್ಬೇಕ ರಾತ್ರಿ ಜಂತೂರು ಜಾತ್ರೆ ಮಾಡೋಣ ಖಾತ್ರೆ ಬರ್ಬೇಕ ರಾತ್ರಿ ನಾಟಕ ಮಾಡುವ ತೋರಿ ಕುಣಿತಾಳ ದೋಸ್ತ ಭಾರಿ ನಾಟಕ ಮಾಡುವ ತೋರಿ ಕುಣಿತಾಳ ದೋಸ್ತ ಭಾರಿ ಯಮಚಿ ತೋರಿಸದಾಳೆ ಗಗರೆ ಹುಡುಗರು ಹೋಗ್ಯಾವ ಹವಾರೆ ಬಸರು ಜಾತ್ರೆ ಮಾಡ
ಗಂಟೂರು ಜಾತ್ರೆ ಮಾಡೋಣ ಬರಬೇಕ ನೀರಾದ್ರೆ ಗಂಟೂರು ಜಾತ್ರೆ ಮಾಡೋಣ ಬರಬೇಕ ನೀರಾದ್ರೆ ನಾಟಕ ಮಾಡೋ ಬೋರಿ ಕುಂಟಾಳ ದೋಸ್ತ ಭಾರಿ 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 ಎದ್ದು ಕಾಡುವಂಗ ಮೆಣಸಿನಕಾಯಿ ಮೇಕಪ್ ಮಾಡಿಕೊಂಡ ಕಾಣಲಿಯೇ ನೈಸ ಗಂಟೂರು ಹುಡುಗನ ಕೂಡ ಬ್ಯಾಚಿಂಗ ತೇಜನಾಲ ಹುಡುಗ ಹೊಡೆದಂಗ ಹುಡುಗರು ನೋಡಿ ಹಾಗರ ಹೌಸ ಪಟ್ಟ ನೋಡಲೇನು ನನಗೊಂದ ಚಾನ್ಸ ಹತ್ತಾರ ಹೈಯಾದ ಕೇಳ ಹುಡುಗಿ ನನ್ನ ಹೆಸರ ಪ್ರೇಮಾಸ ರಾತ್ರಿ ಬೆಳತನ ನಾಟಕ ನಾವು ಮಾಡೋಣ ಉಲ್ಲಾಸ ರಾತ್ರಿ ಬೆಳತನ ನಾಟಕ ನಾವು ಮಾಡೋಣ ಉಲ್ಲಾಸ ನಾಟಕ ಮಾಡೋ ಬೋರಿ ಕುಣಿತಾಳ ದೋಸ್ತ ಭಾರಿ 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 ಗಂಟೂರು ಜಾತ್ರಾಗ ಗಟ್ಟಿಯಾಗ್ಯಾಳು ಮಧ್ಯಾಹ್ನ ನಿಂತು ಸಿಗ್ನಲ್ ಕೊಡ್ತಾಳು ಕೋಗಿಲ ಹಂಗ ಕೂಗಿ ಕರಿತಾಳು ನವಲಿ ನಂಗ ನಡೆದ ಬರತಾಳು ತಲೆಗೆ ಹಾಕ್ಯಾಳು ಮಲ್ಲಿಗೆ ಹೂವ ಜಡಿಗೆ ಹಾಕ್ಯಾಳ ಕೆಂಪನ ಬೌವ ನಿಮ್ಮಪ್ಪ ನನಗ ಸಾದರ ಮಾವ ಹುಡುಗಿ ನಿನ್ನ ಮ್ಯಾಲ ನನಗೇವ ಕೆಂಪನ ಗಲ್ಲದ ತೊಡುಗೆಯನ್ನ ತಲೆಯ ಕೆಡಸಾಳು ಸಂಪದ ಗಲ್ಲದ ಹುಡುಗಿಯ ನನ್ನ ತಲೆಯ ಕೆಡಸಾಳು ನಾಟಕ ಮಾಡುವ ಬೋರಿ ಕುಣಿತಾಳ ದೇಶ ಬಾರಿ 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 ಕೆಂಚವ್ವ ಏನ ಮಗಳ ಕೆಂಚವ್ವ ಎಲ್ಲದೀವಿ ಮುದುಕಿ ಅಲ್ಲಿ ಏನಾರ ಕುಂತಾಳ ಎಂಬ ಕೈಲಿ ಕುಂತಾಳ 4 ಗಂಟೆಗೆ ಬಂದಾಳ್ರಿ ಅಪ್ಪ ಜಾತ್ರೆಗೆ ಹೋಗ್ಬೇಕಂತೇಳಿ ಇನ್ನು 11 ಗಂಟೆ ಆದ್ರೂ ಇನ್ನೂ ಇಲ್ಲ ಅಪ್ಪ ಇಲ್ಲ 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 ಅದನ್ನಲ್ಲಪ್ಪ ಅಪ್ಪ ಬೇಗ ಬರಬೇಕು ಅಂತ ಹೊಂಟಿದ್ನಪ್ಪ ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಂಡ್ ಬರೋದು ತಡ ಆಗೋಯ್ತು ತಡ ಬೇನ್ ದಾರಿ ಹಿಡಿದು ಬರೋ ಜಡ ತೋಣಿ ಮೌನ ಏನದಪ್ಪ ಯಾಕ ತಂಗಿ ಮಾರಿ ಒಂದು ಮೋಣಿ ಕಾಲು ಉಚ್ಚಿ ನವನಿ ತನಿ ಆಗತ್ತಲ್ಲ ಏನಿದೆ ಜೊಟ್ಟಿಲ್ಲ ನೀ ಪಟ್ಟಿ ಮ್ಯಾ ಬಿದ್ದ ಈ ಬದ್ದಿ ಪಟ ಚಟ್ ಅಂತ ಹಳಿಕೆ ಮೈ ಬೆವ್ರು ಯಾಕೋ ಕಳಕ್ ಬಂದ
ಬಂದಾಗ ನಾರಾಕತೈತಲ್ಲ ಏನದು ವಾಸನೆ ಅಪ್ಪ ಅದು ದರ್ಶನ ಬೇಗ ಬರ್ಬೇಕು ಅಂತ ಅನ್ಕೊಂಡಿದ್ನ ಆದ್ರ ನನ್ ಗಾಡಿ ಸ್ವಲ್ಪ ಸ್ಪೀಡ್ ಬಿಲ್ ಹೊಂಟ್ರೆ ಲೇ 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 ನನ್ನ ಮಗಳಿಗೆ ಟಚ್ ಮಾಡಿದ್ದೀನಿ ಲೇ 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 ಸಿಮ್ಲೆ ಮುಬರ್ಕಿ ಸುಳ್ಳ ನಾ ಮುಬರ್ಕಿ ಸುಳ್ಳ ಅಲ್ರಿ ಸಾಕಷ್ಟು ಗಾಡಿ ಬಾಡಿ ಚೇಂಜ್ ಮಾಡಿದ ಕಲಬೆರಕಿ ಕಳ್ಳ ಅಂದ್ರ ಹಂಗೆ ಇಂಜನ್ ಕವರ್ ಎತ್ತದ ಗೊತ್ತ ಪವರ್ ತೋರ್ಸೋದ ಗೊತ್ತ ಇದು ನಿಮಗೆ ತಿಳಿಲಿಲ್ಲ ಅಂದ್ರ ಕಳಿರಿ ಕೋಟ ತೋರಿಸ್ತೀನಿ ನನ್ನ ಸರ್ವಿಸ್ ಚಾಟ ಬಾಯಿ ಮುಚ್ಚಲಿ ಗೊಳಗೊಳಗೆ ನಾನು ಯಾರು ನನ್ನ ಮಗಳು ಯಾರು ನನ್ನ ಅಂತಸ್ತೇನು ನನ್ನ ಮಗಳ ವರ್ಚಸ್ಸೇನ ನಿನಗೆ ತೆಗೆದು ಕೊಡಬಾರ್ದು ಕೊಟ್ಟನಂದ್ರ ಮಗನ ದೊಡ್ಡಗೆರೆ ಬಿದ್ದ ಸಣ್ಣಗೆರೆ ಗೆದ್ದ ಕುಂತು ಮಂದಿ ಕೂಟ ಬ್ಯಾನಿ ತಿಂದಿ ಮಗನ ಹುಷಾರ ಅಯ್ಯಯ್ಯಯ್ಯೋ ಅಪ್ಪ ಇವಾಗ ಗಾಡಿ ಬಾಳ ಚಂದ ಹೊಡಿತಾನಂತಪ್ಪ ಆಗ್ಲೇ ಕಂಠ ಮುಟ್ಟಿ ನೋಡಿದ ನನ್ನ ಈ ಮಗ ಲೇ 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 ಕಿಸ್ಬೈ ಯಾವ ಊರ್ಲೇನಂತ ಯಾವ ಗಾಡಿ ಹೊಡ್ತಿದೀಯ ಅವರು ಬಂಗಾರದ ಬಾಗಿಲು ಹೋಗಿ ಅಂತಪ್ಪ ಇವ್ರು ಆಗ್ಲೇ ತಳ ಎಲ್ಲ ವಿಚಾರ ಆಗಬಿಟ್ಟೈತೆ ನಂಗೆ ಕಾಣ್ತೈತಿ ಮಗಳ ನೀನ್ ಏನ್ ಮಾಡಿ ಅಪ್ಪ ಅಪ್ಪ ಇವಾಗ ಗಾಡಿ ಭಾಳ ಚಂದ ಹೊಡಿತಾನಂತ ನಮ್ಮ ಗಾಡಿ ಹೊಡಿದ ಇವನ್ನ ಕರ್ಕೊಂಡು ಹೋಗೋಣ ಬಾರಪ್ಪ ಕರ್ಕೊಂಡು ಹೋಗೋಣ ನಮ್ಮ ಮನೆಗೆ ಏನ್ ಲೇಟ್ ಮಾಡ್ತೀವಿ ಕರೆಂಟ್ ಹೊಡ್ಕಾಗಿ ಹಂಗ ಕೆಟ್ಟೆ ನೀ ಪೂರ ಕೆಟ್ಟೆ ನಮ್ ಗಾಡಿ ಐತ್ರಿ ಬಂಗಾರ ಗಟ್ಟಿ ಈ ಮಗ ಕರ್ಸಿಟ್ಟದನ್ರಿ ಸುಂಬಳು ಸೊಟ್ಟಿ ನಮ್ಮ ಗಾಡಿ ಮಾಡ್ತಾನ್ರಿ ಅಪ್ಪ ಮೂರ ಬಡ್ಡಿ ಯಾಕ್ರಿ ಸಕರ ಏನ್ ಮಾತಾಡ್ತೀರಿ ಆಲ್ ಇಂಡಿಯಾನ ಫುಲ್ ಪರ್ಮಿಟ್ ಪಡೆದ ಈ ಕಿಲಾಡಿಗೆ ಎಲ್ಲ ಗಾಡಿ ಬಗ್ಗೆನ ಗೊತ್ತಾ ಇಂಜಿನ್ ಕವರ್ ಎತ್ತದ ಗೊತ್ತ ಗೊತ್ತ ಅದ ಗೇರ್ ಹಾಕಿ ಜೋರಾಗಿ ಓಡ್ಸಕ್ ಹತ್ತೀನಿ ಅಂದ್ರ ಆ 3 ನಂಬರ್ ಕ್ರಾಸ್ ದಾಟದ ಗೊತ್ತ ಅದ ನಿಮ್ಗ ತಿಳಿಲಿಲ್ಲ ಅಂದ್ರ ಕೈರಿ ಕೋಟ ತೋರಿಸ್ತೀನಿ ನನ್ನ ಸರ್ವಿಸ್ ಚಾಟ ಯಾಕ ಪುಣ್ಯಕ ಕೋಟ್ ಕಡೆ ಅಂದನ್ರಿ ಮಗ ಇಲ್ಲ ಚೊನ್ನ ಕೈ ಅನ್ನೋ ಮಗನ ಇವ ತಂಗಿ ಏನಪ್ಪ ಈ ಮಗ ಯಾವಾಗ ನನ್ನ ಕೋಟಿ ಕೈ ಹಾಕ್ಯಾನಂದ್ರ ಸಾಕ್ ನಾ ನಡಿ ಅಲ್ಲಿ ನಮ್ಮ ಮನೆ ಮುಂದೆ ನಿಂತಿರ್ತೈತಲ್ಲ ಹಿಂಗ ದೂಡದ ಆ ಗಾಡಿ ತೋರ್ಸಾನಿ ಮಗ್ಗ ಹಿಂಗಂತೀಯಪ್ಪ ಅಪ್ಪ ಯಾಕ ನೀನು ಬಾಳ ಯಾಕಪ್ಪ ನನ್ನ ಕೈಗೆ ಸಿಟ್ಟು ಹುಡ್ಕೊಂಡಿ ನೀನು ನೀನ ನಮ್ಮ ಮುದ್ದಿನ ಅಪ್ಪ ನೀನು ಬಪ್ಪ ಅಂದ್ರೆ ನನಗೆ ಬಂಗಾರ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತಾಡಲ್ಲ ನಿನ್ನಂತ ಮಗಳು ಇಲ್ಲ ಒಂದೊಂದು ಮಾತು ಇಲ್ಲ ನಿನ್ನಂತ ಮಗಳು ಇಲ್ಲ ಒಂದೊಂದು ಮಾತು ಇಲ್ಲ ನಿನ್ನಂತ ಮಗಳು ಇಲ್ಲ ಒಂದೊಂದು ಮಾತು ಅಪ್ಪ ಹೋಗೋಣ ಅಂತೀಯ ನಡಿವ ನಡಿ ಹೋಗೋಣ ಬರ್ಲಾ ಕಾಕಿ ಅವನ್ನೇನ್ ನೋಡ್ತೀನಿ ನಡಿ ಸಾಕಾರ ಎಷ್ಟು ಕೊಡ್ತೀರಿ ಸಂಬಳ ಹಂಗ ಹೊಂಟ್ರಿ ಅಲ್ಲ ಮಗನ ನಿನಗೇನು ಕೊಡೋದು ಸಂಬಳ ನನ್ನ ಮಗಳ ಸಿಂಬಳ ಕೊಡ್ತೀನಿ ನಿಮ್ಮ ಮಗಳ ಕೊಟ್ಟು ಬಿಡ್ರಿ ನನಗೇನು ಸಂಬಳ ಬೇಡ ಅವ್ನ ಕೂಡ ಏನ್ ನಡಿ ಮಗನ ಹೋಗೋಣ ನಾವು ಸೈಡ್ ರೀ ಕೂಳು ಬರ್ತಾಡ ಅಂದ್ರ ಸೈಡ್ ಸರಕ್ ಆಗಲ್ಲ ನಾವು ಮಗಯ್ಯ ಸ್ವಲ್ಪ ಸೈಡ್ ರೀ ಇಲ್ಲ ಈಗ ಹೋದ ಮಗ ರೀ ಕಳ್ಳನ ತರನ ಕಾಣ್ತಾನಲ್ರಿ ಹೋಲ್ರಿ ಯಾವ್ದ ಒಂದು ಹುಡುಗಿ ಕೂಟಾಗ ತನ್ನ ಅಡಿಗೆ ಬದಲು ಮಾಡ್ಕೊಂಡು ಅಂತಾನಂದ್ರ ಹೋಲ್ರಿ ಹೋಲೆ ಮಗ
ಇವತ್ತು ಯಾವ್ದೊಂದು ಹಳೇ ಮುದುಕಿ ಸೊಂಟನ ಸಿಕ್ಕ ಸೈರಿ ಈಗ ಸಟ್ನ ಹೋಗಿ ಹಿಡಿದು ಕೊಡ್ತೇನ್ರಿ ಮಗನ ಮಂಟನ. ನೀ ಯಾರ ಯಾವ